ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಏನು ನಾವು ಪ್ರತಿನಿತ್ಯ ಸಿಟಿಟಿಗಾಗಿ ತರಗತಿಗಳನ್ನ ಮಾಡ್ತಾ ಇದ್ದು, ಹೀಗಾಗಿ ಇನ್ನೇನು ಒಂದು 2-3 ದಿನಗಳಿರುವ ಕಾಲದಲ್ಲಿ ನಾನು ಇವಾಗ ಏನ್ ಮಾಡ್ತಾ ಹೋಗ್ತೀನಿ, ನಿಮ್ಮ ಅಂತಿಮ ತಯಾರಿಗಾಗಿ ಈಗೇನು ಕೊನೆಯದಾಗಿ ಪ್ರಶ್ನೆ ಪತ್ರಿಕೆಗಳು ಬಂದಿತ್ತಲ್ಲ 2024-25ರ ಕೊನೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗ್ತೇನೆ. ಸೊ ಇದು ನಿಮ್ಗೆ ಏನಾಗ್ತಾ ಹೋಗುತ್ತೆ, ಸೊ ಲಾಸ್ಟ್ ಟೈಮ್ ನಿಮಗೆ ಸಿಟಿಟಿ ಪ್ರಶ್ನೆ ಪತ್ರಿಕೆ ಹೇಗ್ ಬಂದಿತ್ತು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ. ಓಕೆ ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ನಾವು ಹೆಚ್ಚಿನ ತಡ ಮಾಡದೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಹೋಗೋಣ. ನೀವು ಪ್ರಶ್ನೆ ಪತ್ರಿಕೆನ ಒಮ್ಮೆ ಗಮನ ಹರಿಸಿದೀರಾ ಅಂತಂದ್ರೆ ಸಾಮಾನ್ಯವಾಗಿ ನೀವೆಲ್ಲರೂ ಕನ್ನಡವನ್ನ ಭಾಷೆ 1 ಅಂತಾನೆ ಪರಿಗಣಿಸ್ತಿರ್ತೀರಾ. ಸೊ ಭಾಷೆ 1 ಅಂತ ಯಾರು ಪರಿಗಣಿಸಿರ್ತೀರೋ, ನಾನು ಬಹಳಷ್ಟು ಸಲ ಹೇಳಿದ್ದೀನಿ. ಸೊ ನಿಮಗೆ ಈ ಭಾಷೆ 1 ಎನ್ನುವಂಥದ್ದು ಭಾಗ 4ರಲ್ಲಿರುವಂತಹ ಪ್ರಶ್ನೆ ಸಂಖ್ಯೆ 91ರಿಂದ 120ರವರೆಗೆ ಏನ್ ಪ್ರಶ್ನೆಗಳಿರ್ತಾವ ಅದನ್ನ ನೀವು ಉತ್ತರಿಸ್ತಾ ಹೋಗ್ಬೇಕಾಗುತ್ತೆ. ನೀವು ಈಗಾಗಲೇ 2018ರಿಂದ 2021-22ರವರೆಗೂ ನೋಡ್ತಾ ಹೋದ್ರೆ ಅಲ್ಲೆಲ್ಲ ಮೊದಲಿಗೆ ನಿಮ್ಗೆ ಏನ್ ಸಿಗ್ತಾ ಇತ್ತು ಅಂತಂದ್ರೆ, ಮೊದಲಿಗೆ ನಿಮಗೆ ಬೋಧನಾ ಶಾಸ್ತ್ರ ಇರ್ತಾ ಇತ್ತು, ಅದಾದ ನಂತರ ನಿಮಗೆ ಗದ್ಯ ಮತ್ತೆ ಪದ್ಯ ಇರ್ತಾ ಇತ್ತು. ಆದ್ರೆ ಈಗ ಪ್ರಸ್ತುತ ಏನಾಗಿದೆ, 2023, 24, 25ರಲ್ಲಿ ಏನ್ ಮಾಡಿದ್ರು, ಮೊದಲಿಗೆ ನಮ್ಮ ಟಿಇಟಿಯಲ್ಲಿ ಹೇಗೆ ಕೊಡ್ತಾ ಇದ್ರೆ, ಮೊದಲಿಗೆ ಗದ್ಯ ಮತ್ತೆ ಪದ್ಯಗಳನ್ನ ಕೊಟ್ಟು ಅದರ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಪ್ರಶ್ನೆಗಳನ್ನ ಕೇಳಿದ ಆದ್ಮೇಲೆ ಅದರಲ್ಲೇ ನಮ್ಗೆ ಏನಿರುತ್ತೆ, ವ್ಯಾಕರಣವು ಅದರ ಜೊತೆಗೆ ಇರುತ್ತೆ. ಸೊ ಅದಾದ ನಂತರ ಪ್ರಶ್ನೆ ಸಂಖ್ಯೆ ನಮಗೆ 105ರಿಂದ 120ರವರೆಗೂ, ಸೊ ಆಕ್ಚುಲಿ 106ರಿಂದ 120ರವರೆಗೂ ಏನಿರುತ್ತೆ, ಬೋಧನಾಶಾಸ್ತ್ರ ಪ್ರಶ್ನೆಗಳು ಇರ್ತಾ ಹೋಗ್ತವೆ. ನಾವು ಹೆಚ್ಚಿನ ತಡ ಮಾಡದೆ ಪ್ರಶ್ನೆ ಪತ್ರಿಕೆನ ಬಿಡಿಸ್ತಾ ಹೋಗೋಣ. ಈ ಸೆಷನ್ ನಿಮಗೆ ಇಷ್ಟ ಆಗ್ತಾ ಇದೆ, ಜಸ್ಟ್ ವಿಡಿಯೋಗೊಂದು ಲೈಕ್ ಅನ್ನ ಮಾಡ್ತಾ ಹೋಗಿ ಅಷ್ಟೇ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ಇದೆ ನೋಡಿ. ಸೊ ಇದು ನಮಗೆ ಸಂಪೂರ್ಣವಾಗಿ ಗದ್ಯವನ್ನು ಓದಿದ ನಂತರ ಬರುವಂತ ಕೆಲವೊಂದಿಷ್ಟು ವ್ಯಾಕರಣಾಂಶಗಳು. ಊರೂರು ಇದರಲ್ಲಿರುವ ಸಂಧಿ ಯಾವುದು? ಲೋಪಸಂಧಿ, ಗುಣಸಂಧಿ, ಸವರ್ಣ ದೀರ್ಘ ಸಂಧಿ, ಆದೇಶ ಸಂಧಿ ಅಂತ. ಸೊ ಬಹಳಷ್ಟು ಜನ ಏನ್ ಮಾಡ್ತೀವಿ ಅಂತಂದ್ರೆ, ಗುಣಸಂಧಿ ಆದೇಶ ಸಂಧಿಯನ್ನ ಈಸಿಯಾಗಿ ಕ್ಯಾನ್ಸಲ್ ಮಾಡ್ತೀವಿ, ಲೋಪಸಂಧಿನ ಸವರ್ಣ ದೀರ್ಘ ಸಂಧಿನ ಅಂತ ಕೇಳಿದ್ದಾರೆ. ನೋಡಿ, ಊರೂರು ಎನ್ನುವಂಥದ್ದು ಸಂಪೂರ್ಣ ಕನ್ನಡ ಭಾಷೆ ಪದ ಆಗಿರೋದ್ರಿಂದ ಸೊ ಕನ್ನಡದ ಪದ ಇದು. ಸೊ ಕನ್ನಡದ ಸಂಧಿ ಯಾವ್ದಾಗ್ತಾ ಹೋಗುತ್ತೆ ಇಲ್ಲಿ? ಸೊ ಇದೊಂದು ಲೋಪಸಂಧಿ. ಊರೂರು ಇರುವುದಲ್ಲ, ಇದರಲ್ಲಿರುವಂತಹ ಸಂಧಿ ಯಾವ್ದಾಗ್ತಾ ಹೋಗುತ್ತೆ? ಲೋಪಸಂಧಿ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆ ಇದೆ, ಮನದಾಶಯ ಅಂತಂದ್ರೆ ಏನು ಅಂತ ಕೇಳಿದರೆ. ಮನದಾಶಯ ಅಂತಂದ್ರೆ ಮನಸ್ಸಿನ ಇಚ್ಛೆ, ಮನೋರೋಗ, ಸಂಕಲ್ಪ, ಶುಭಾಶಯಗಳು. ಮನದಾಶಯ ಬಿಡಿಸಿ ಬರೆದಾಗ ಮನದ ಆಶಯ, ಮನಸ್ಸಿನ ಆಶಯ, ಮನಸ್ಸಿನ ಇಚ್ಛೆ, ಮನಸ್ಸಿಗೆ ಸಂಬಂಧಿಸಿರುವಂತದ್ದು. ಸೊ ಆಪ್ಷನ್ 1 ಮನಸ್ಸಿನ ಇಚ್ಛೆ ಎನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ನಾನು ಹೈಲೈಟ್ ಸಹ ಮಾಡ್ತಾ ಹೋಗ್ತೀನಿ, ಏನಕ್ಕೆ ಅಂತಂದ್ರೆ ನಿಮ್ಗೆ ಆ ಪದಗಳು ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ತಾ ಹೋಗ್ಲಿ. ಸೊ ಮನಸ್ಸಿನ ಇಚ್ಛೆ, ಊರೂರು ಎನ್ನುವಂಥ ಪದದ್ದು ಸೊ ಅದೊಂದು ಲೋಪಸಂಧಿ ಆಗಿರುತ್ತೆ. ಎಸಿನ ಮುಂದಿನ ಒಂದು ಪ್ರಶ್ನೆ ಇದೆ. ಆಕ್ಚುಲಿ ಇದೊಂದು ನುಡಿಗಟ್ಟು, ಶಾಣೆತನಕ್ಕೆ ಬೇಲಿ ಇಲ್ಲ ಎನ್ನುವಂಥದ್ದಕ್ಕೆ ಏನು ಬುದ್ಧಿವಂತಿಕೆ ಜಾಸ್ತಿ ಇರೋರಿಗೆ ನಾವೇನ್ ಮಾಡ್ತಾ ಹೋಗ್ತೀವಿ, ಬುದ್ಧಿವಂತಿಕೆಗೆ ಎಣೆಯೇ ಇಲ್ಲ, ಕೊನೆನೇ ಇಲ್ಲ ಎನ್ನುವಂತ ಒಂದು ಅರ್ಥವನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ನೋಡಿ, ಇದಕ್ಕೆ ಶಾಣೆತನಕ್ಕೆ ಬೇಲಿ ಇಲ್ಲ ಅಂತಂದ್ರೆ ಬುದ್ಧಿವಂತಿಕೆಗೆ ಎಣೆಯೇ ಇಲ್ಲ ಎನ್ನುವಂತ ಅರ್ಥ. ಬಟ್ ಯಾಕೆ ಇದು ನಾನು ಹೇಳ್ತಾ ಇಲ್ಲ ಅಂತಂದ್ರೆ, ಇದು ಈ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು, ಪಡದಯನ ಒಂದು ಬುದ್ಧಿವಂತಿಕೆಗೆ ಸಂಬಂಧಪಟ್ಟಿರುವಂತದ್ರಿಂದ ಸೊ ಈ ಪ್ರಶ್ನೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇಲ್ಲ. ಇನ್ನ ಮುಂದಿನ ಒಂದು ವ್ಯಾಕರಣಾಂಶ ಎಲ್ಲಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಹೋಗೋಣ. ವಿಶ್ವಾಸ ಪದದ ವಿರುದ್ಧಾರ್ಥಕ ಪದ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಆಗಿ ನೀವು ಆನ್ಸರ್ ಮಾಡ್ತೀರಾ. ಆಶ್ವಾಸ, ಅವಿಶ್ವಾಸ, ಅವಿನಾಶ ಮತ್ತೆ ನಿಶ್ವಾಸ ಅಂತ ಕೊಟ್ಟಿದ್ದಾರೆ. ಸೊ ವಿಶ್ವಾಸ ಪದದ ವಿರುದ್ಧಾರ್ಥಕ ಪದ ಯಾವ್ದಾಗ್ತಾ ಹೋಗುತ್ತೆ? ಅವಿಶ್ವಾಸ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಇದಕ್ಕೆ ಸಂಬಂಧಿಸಿದ ಆಪ್ಷನ್ 2 ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ಕಣ್ಣುಗಳಿಂದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ. ಕಣ್ಣುಗಳಿಂದ, ಇಂದ ಎನ್ನುವಂತ ವಿಭಕ್ತಿ ಪ್ರತ್ಯಯ ಯಾವ್ದು ಬರ್ತಾ ಹೋಗುತ್ತೆ? ಉ ಪ್ರಥಮ, ಅನ್ನು ದ್ವಿತೀಯ, ಇಂದ ತೃತೀಯ ಬರ್ತಾ ಹೋಗುತ್ತೆ. ಸೊ ಯಾವ ವಿಭಕ್ತಿ ಪ್ರತ್ಯಯ ಬರುತ್ತೆ? ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಇದು ಉದಾಹರಣೆ ಆಗ್ತಾ ಹೋಗಿದೆ. ಎಸ್ಸಿನ ಮುಂದಿನ ವ್ಯಾಕರಣ ಏನ್ ಅಂಶಗಳಿದೆ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ವ್ಯಾಕರಣ ನಮ್ಗೆ ಎಲ್ಲಿದೆ? 103ನೇ ಪ್ರಶ್ನೆಯಲ್ಲಿ ಇದೆ. 103ನೇ ಪ್ರಶ್ನೆಯಲ್ಲಿ ಸೊ ಇದೇನಿದು? ಬೇರೆತ್ತಿ ಎನ್ನುವಂತ ಪದ ಇದೆ. ಸೊ ಬೇರೆತ್ತಿ ಪದವನ್ನ ಬಿಡಿಸಿ ಬರೆದಾಗ ಅಂತ ಕೇಳಿದರೆ, ಬೇ ಪ್ಲಸ್ ರೆತ್ತಿ, ಬೇರು ಪ್ಲಸ್ ಎತ್ತಿ, ಮತ್ತೆ ಬೇರ್ ಪ್ಲಸ್ ಎತ್ತಿ, ಬೇರೆ ಪ್ಲಸ್ ಎತ್ತಿ ಅಂತ. ಸೊ ಬೇರೆತ್ತಿ ಪದವನ್ನ ಬಿಡಿಸಿದಾಗ ಬೇರು ಪ್ಲಸ್ ಎತ್ತಿ ಎನ್ನುವಂತ ಪದವನ್ನ, ಈ ಬೇರೆತ್ತಿ ಪದವನ್ನ ನಾವು ಈ ರೀತಿಯಾಗಿ ಬಿಡಿಸ್ತಾ ಹೋಗ್ಬೋದು. ಸೊ ಅದರಿಂದ ಆಪ್ಷನ್ 2 ಬೇರು ಪ್ಲಸ್ ಎತ್ತಿ ಅನ್ನುವಂಥದ್ದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹೆಚ್ಚಿನ ಮುಂದಿನ ಒಂದು ಪ್ರಶ್ನೆ, ಆಕಾಶಕ್ಕೆ ಈ ಪದದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯನ ಗುರುತಿಸಿ. ನೋಡಿ, ಬಹಳಷ್ಟು ವಿಭಕ್ತಿ ಪ್ರತ್ಯಯಗಳ ಮೇಲೆ ಕೇಳ್ತಾರೆ, ಇಲ್ಲ ಅಂತಂದ್ರೆ ನಿಮ್ಗೆ ಅರ್ಥವನ್ನ ಕೇಳ್ತಾ ಹೋಗ್ತಾರೆ. ಅರ್ಥಗಳು ಮತ್ತೆ ಈ ಲಾಸ್ಟ್ ಎಕ್ಸಾಮ್ಸ್ ಇಂದ ಸಮಾಸಗಳ ಮೇಲೂ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ನೋಡಿ, ಇದೊಂದು ಸಮಾಸ ಇದೆ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಕೆ ಅನ್ನುವಂಥ ಪದವನ್ನು ಕೊಟ್ಟಿದ್ದಾರೆ. ಸೊ ಆಕಾಶಕ್ಕೆ, ಸೊ ಆಕಾಶಕ್ಕೆ ಅನ್ನುವಂಥದ್ದು ಯಾವ ಒಂದು ಇದಾಗ್ತಾ ಹೋಗುತ್ತೆ? ಸೊ ನಮ್ಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಕೆ ಅಥವಾ ಗೆ ಈ ರೀತಿಯಾಗಿ ಬಂದಾಗ ನಮ್ಗೆ ಯಾವ್ದಾಗುತ್ತೆ? ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ 4 ಇದಕ್ಕೆ, ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ.
ಮುಂದಿನ ಪ್ರಶ್ನೆ, ಇಂಗಾಲು ಈ ಪದದಲ್ಲಿರುವಂತಹ ಸಮಾಸದ ಸ್ವರೂಪ ಯಾವುದು ಅಂತ ಕೇಳಿದ್ದಾರೆ. ಸೊ ಇಂಗಾಲು ಮೀನ್ಸ್ ಕಾಲಿನ ಒಂದು ಭಾಗ, ಕಾಲಿನ ಒಂದು ಅಂಶ ಯಾವುದು, ಹಿಂದೆ ಇರುವಂತಹ ಕಾಲು, ಇಂಗಾಲು. ಅಂದ್ರೆ ಅದನ್ನ ಯಾವ ಸಮಾಸ ಅಂತ ಕರಿತಾ ಹೋಗ್ತೀವಿ? ಸೊ ಇಲ್ಲಿ ಯಾವುದೇ ಕ್ರಿಯೆ ನಡೀತಾ ಇಲ್ಲ, ಇದು ಇಲ್ಲಿ ಅರಿ ಸಮಾಸವೂ ಅಲ್ಲ, ಬಹುರ್ವಿಹಿ ಸಮಾಸವಲ್ಲ, ಇದೊಂದು ಅಂಶಿ ಸಮಾಸ ಆಗಿರುತ್ತೆ. ಸೊ ಇಂಗಾಲು ಎನ್ನುವಂಥದ್ದು ಒಂದು ಅಂಶಿ ಸಮಾಸ, ಇಂಗಾಲು ಅಂಶಿ ಸಮಾಸ ಆಗಿರುತ್ತೆ. ನೋಡಿ, ಇದಿಷ್ಟು ಸಂಪೂರ್ಣವಾಗಿ ನಾನು ಈಗಾಗಲೇ ಹೇಳಿದಂತೆ 91ರಿಂದ 105 ಪ್ರಶ್ನೆಗಳೇನಿರುತ್ತವೋ ಇಲ್ಲಿ ಬೋಧನಾಶಾಸ್ತ್ರ ಮತ್ತೆ ನಿಮಗೆ 2 ವ್ಯಾಕರಣ ಎರಡೂ ಇರ್ತವೆ. ನಾನು ಈಗಾಗಲೇ ನಿಮಗೆ ಸರಿಸುಮಾರಾಗಿ 6 ವ್ಯಾಕರಣ ಪ್ರಶ್ನೆಗಳನ್ನು ಬಿಡಿಸಿದೆ. ಜೊತೆಗೆ ಇನ್ನು 9 ಏನಿರ್ತವೆ, ಈ 9 ಸಂಪೂರ್ಣವಾಗಿ ನಿಮಗೆ ಆ ಗದ್ಯದಲ್ಲಿರುವಂತಹ ಪ್ರಶ್ನೆಗಳಾಗಿರ್ತವೆ. ನೀವು ಸಾಧ್ಯವಾದಷ್ಟು ಅತಿ ಬೇಗವಾಗಿ ಓದಿ ನೀವು ಆನ್ಸರ್ಸ್ ಅನ್ನ ಕೊಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಯಾಕೆ ವೇಗವಾಗಿ ಕೊಡಬೇಕು ಅಂತಂದ್ರೆ, ಸೊ ಗದ್ಯ ಪದ್ಯ ನೀವು ನೋಡಿದಷ್ಟು ಅಷ್ಟು ಸುಲಭವಾಗಿ ಇಲ್ಲಿರೋದಿಲ್ಲ. ನೀವು ನೋಡ್ತಾ ಹೋಗ್ಬೋದು, ಪದ್ಯ ತುಂಬಾ ಸುಲಭ ಇದೆ, ಗದ್ಯ ಎಷ್ಟಿದೆ ಅನ್ನೋದು ನೀವು ನೋಡ್ತಾ ಹೋಗಿ. ಈ ಗದ್ಯ ಸರಿಸುಮಾರಾಗಿ 1 ಪೇಜ್ ಪುಟ ತುಂಬಾ ಇದೆ. ಸೊ ಇದನ್ನು ಓದೋಷ್ಟೊಳಗಡೆ ನಿಮಗೆ ಒಂದು 5 ನಿಮಿಷಗಳು ಬೇಕಾಗುತ್ತೆ. ಸೊ ಅದರಿಂದ ಅತಿ ವೇಗವಾಗಿ ಓದಿ ನೀವು ಅದಕ್ಕೆ ನಿಧಾನವಾಗಿ ಆನ್ಸರ್ಸ್ ಅನ್ನ ಮಾಡ್ತಾ ಹೋಗಿ. ಇಲ್ಲಿಂದ ನಮಗೆ ಬರುವಂತದ್ದು ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ನೀವು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ಬೇಕು ಅಂತಂದ್ರೆ ಪ್ರಶ್ನೆ ಪತ್ರಿಕೆ ಪೂರ್ತಿಯನ್ನ ನೀವು ಓದಿ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ನೀವು ಹೆಂಗಿದ್ರು 2 ಸಲ ಓದ್ಲೇಬೇಕು ಒಂದು ಪ್ರಶ್ನೆಯನ್ನ. ಸೊ ಓದ್ಬೇಕಾದ್ರೆ ಮೊದಲನೇ ಸಲ ಓದ್ಬೇಕಾದ್ರೆ ನೀವು ಹೈಲೈಟ್ ಮಾಡ್ಕೊಳ್ಳಿ. ಸರ್, ಹೇಗೆ ಹೈಲೈಟ್ ಮಾಡ್ಕೊಳ್ಳೋದು? ಪರಿಹಾರ ಶಿಕ್ಷಣವು ಈ ಕೆಳಕಂಡವರಿಗೆ ಇರುತ್ತೆ. ಇದನ್ನೆಲ್ಲ ಹೈಲೈಟ್ ಮಾಡ್ಕೋಬೇಕಾ? ಇಲ್ಲ, ಪರಿಹಾರ ಶಿಕ್ಷಣದ ಬಗ್ಗೆ ಕೇಳ್ತಾ ಇದ್ದಾರೆ, ಅದಷ್ಟನ್ನೇ ಹೈಲೈಟ್ ಮಾಡ್ಕೊಳ್ಳಿ. ಪರಿಹಾರ ಶಿಕ್ಷಣವು ಈ ಕೆಳಕಂಡವರಿಗೆ ಇರುತ್ತೆ. ಎಂತವರಿಗೆ ಪರಿಹಾರ ಶಿಕ್ಷಣ ಕೊಡ್ತೀವಿ, ಎಂತವರಿಗೆ ಪರಿಹಾರ ಬೋಧನೆಯನ್ನ ಕೊಡ್ತಾ ಹೋಗ್ತೀವಿ. ಸೊ ಯಾರು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೋ ಆ ಕಲಿಕೆಯಲ್ಲಿರುವಂತಹ ಮಕ್ಕಳನ್ನ ಮುಂದೆ ತರಲಿಕ್ಕೆ ನಾವೇನ್ ಮಾಡ್ತಾ ಹೋಗ್ತೀವಿ? ಪರಿಹಾರ ಶಿಕ್ಷಣವನ್ನು ಕೊಡ್ತಾ ಹೋಗ್ತೀವಿ. ಸೊ ಮೊದಲನೇ ಆಪ್ಷನ್ ನೋಡ್ತಾ ಹೋಗೋಣ. ಭಾಷೆಯನ್ನ ಕಲಿಸುವವರಿಗೆ ಇದು ಕೆಲವು ವಿದ್ಯಾರ್ಥಿಗಳಿಗಾಗಿ ತಮ್ಮ ಬೋಧನಾ ಕ್ರಮಗಳನ್ನ ಮಾರ್ಪಡಿಸಿಕೊಳ್ಳಬೇಕಾದ ಅಗತ್ಯವಿರುವ ಶಿಕ್ಷಕರಿಗಾಗಿ ಅಂತ ಇದೆ. ನೋಡಿ, ಪರಿಹಾರ ಶಿಕ್ಷಣ ಇರುವಂತದ್ದು ಶಿಕ್ಷಕರಿಗಾಗಿ ಅಲ್ಲ. ಯಾರಿಗೆ ಆ ಬೋಧನೆ ಒಂದು ಪದ್ಧತಿಯಲ್ಲಿ ಬೋಧನೆ ಮಾಡಿದಾದ್ಮೇಲೆ ಶಿಕ್ಷಕರಿಗೆ ಕೆಲವೊಂದಿಷ್ಟು ತೊಂದರೆಗಳಾಗ್ತಾ ಇದಾವೆ, ಇನ್ನೂ ಕೆಲವೊಂದಿಷ್ಟು ಅಂಶಗಳ ಮೇಲೆ ಅವ್ರಿಂದ ಗಮನ ಹರಿಸಬೇಕು, ಅದು ಅವುಗಳಿಗೆ ಅರ್ಥ ಆಗ್ತಾ ಇಲ್ಲ ಅಂತಂದಾಗ ಅದು ಅಲ್ಲಿನಾಗ್ತಾ ಹೋಗುತ್ತೆ, ಪರಿಹಾರ ಶಿಕ್ಷಣ ಆಗ್ತಾ ಹೋಗುತ್ತೆ. ಇಲ್ಲಿ 2ನೇ ಆಪ್ಷನ್ ಇದೆ, ತಮ್ಮ ಬೋಧನೆ ಅಥವಾ ಕಲಿಕೆಯ ಕಾರ್ಯತಂತ್ರಗಳನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಮಾರ್ಪಾಡುಗಳನ್ನ ಮಾಡಿಕೊಳ್ಳಲು ಸುಧಾರಿಸಿಕೊಳ್ಳಲು ಕಲಿಯುವವರಿಗಾಗಿ ಮತ್ತು ಶಿಕ್ಷಕರಿಗಾಗಿ. ಇದು ಕಲಿಯುವವರಿಗಾಗಿ ಮತ್ತೆ ಶಿಕ್ಷಕರಿಗಾಗಿ ಅಲ್ಲ, ಇದು ಕೇವಲ ಕಲಿಯುವವರಿಗಾಗಿ ಪರಿಹಾರ ಶಿಕ್ಷಣವನ್ನು ಕೊಡುವಂಥದ್ದು. ಸೊ ಕಂಪ್ಲೀಟ್ಲಿ ಇದು ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಭಾಷಾ ಪತ್ರಿಕೆಯ ಪರೀಕ್ಷೆಯಲ್ಲಿ ಅಂಕಗಳನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಕಲಿಯೋರು ಮತ್ತು ಶಿಕ್ಷಕರಿಗಾಗಿ. ಭಾಷಾ ಪರೀಕ್ಷೆಯಲ್ಲಿ ಅಂಕಗಳು ಹೆಚ್ಚಿಸ್ಕೋಬೇಕಂದ್ರೆ ಕಲಿಯೋರು ಹೆಚ್ಚಾಗಿ ಕಲಿತಾ ಹೋಗ್ಬೇಕು, ಶಿಕ್ಷಕರು ಯಾಕೆ ರೀತಿಯಾಗಿ ಪರಿಹಾರ ಶಿಕ್ಷಣ ಪಡೆದುಕೊಳ್ಬೇಕು? ಸೊ ಇದು ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಭಾಷಾ ಕಲಿಕೆಯ ಕೆಲವು ಅಂಶಗಳ ಮೇಲೆ ಗಮನ ನೀಡಬೇಕಾದ ಅಗತ್ಯ ಇರುವಂತ ಕಲಿಯುವವರಿಗಾಗಿ. ಎಸ್, ನೋಡಿ, ಇದು ರೈಟ್ ಆನ್ಸರ್ ಆಗುತ್ತೆ. ಪರಿಹಾರ ಒಂದು ಶಿಕ್ಷಣ ಅಂತಂದ್ರೆ ಭಾಷಾ ಕಲಿಕೆಯ ಕೆಲವು ಅಂಶಗಳ ಮೇಲೆ ಗಮನ ನೀಡಬೇಕಾದ ಅಗತ್ಯ ಇರುವಂತ ಕಲಿಯುವವರಿಗಾಗಿ ಈ ಪರಿಹಾರ ಶಿಕ್ಷಣವನ್ನು ಒದಗಿಸ್ಕೊಡ್ಬೇಕಾಗುತ್ತೆ. ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನ ಗಮನಿಸ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಶ್ರೇಯ 6ನೇ ತರಗತಿಯ ವಿದ್ಯಾರ್ಥಿನಿ. ಅವಳ ತಂದೆಗೆ ವರ್ಗಾವಣೆಯಾಗಿದ್ದರಿಂದ ಅವರು ಪಂಜಾಬ್ನ ಜಲಂಧರ್ನಿಂದ ತಮಿಳುನಾಡಿನ ಮದುರೈಗೆ ಹೋಗುತ್ತಾರೆ. ಪಂಜಾಬಿ ಭಾಷೆಯು ಮಾತೃಭಾಷೆಯಾಗಿ ಗೊತ್ತಿದೆ. ಇಂಗ್ಲಿಷ್ ಭಾಷೆಯನ್ನ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡಿದ್ದಾಳೆ. ತನ್ನ ನೆರೆಹೊರೆಯಿಂದ ತಮಿಳನ್ನು ಕಲಿತು ಅದನ್ನು ಓದಲು ಮತ್ತೆ ಬರೆಯಲು ಸಮರ್ಥಳಾಗಿದ್ದಾಳೆ. ಈಗಾದ್ರೆ ಅವಳಿಗೆ ಗೊತ್ತಿರುವ ಭಾಷೆಗಳ ಆಧಾರದ ಮೇಲೆ ಮುಂದಿನ ಹೇಳಿಕೆಗಳನ್ನ ಯಾವ ಹೇಳಿಕೆ ಸರಿ ಎಂಬುದನ್ನ ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಈಗ ನಾವು ನೋಡೋಣ, ಇಲ್ಲಿ ನಮ್ಗೆ ಮಗುವಿಗೆ ಎಷ್ಟು ಭಾಷೆ ಗೊತ್ತಿದೆ? ಪಂಜಾಬಿ ಭಾಷೆ ಗೊತ್ತಿದೆ. ಪಂಜಾಬಿ ಭಾಷೆ ಯಾಕೆ ಗೊತ್ತು? ಅದಕ್ಕೆ ಅದರ ಮಾತೃಭಾಷೆ ಅದು. ಓಕೆನಾ? ಇಂಗ್ಲಿಷ್ ಅನ್ನ ಮಗು ಕಲ್ತಿದೆ, ಸೊ ಅದು ಮಾತೃಭಾಷೆ ಕಲ್ತಿಲ್ಲ, ಶಾಲೆಯಲ್ಲಿ ಹೋಗಿ ಅಭ್ಯಾಸ ಮಾಡಿದ್ದಾಳೆ. ತಮಿಳನ್ನು ಸಹ ಅಷ್ಟೇ ನೆರೆಹೊರೆಯವರಿಂದ ಕಲ್ತಿದೆ. ಓಕೆನಾ? ಸೊ ಈಗ ಮುಂದೊಂದೇ ಆಪ್ಷನ್ ಬಿಡಿಸ್ತಾ ಹೋಗೋಣ. ಅವಳಿಗೆ ತಮಿಳು ಭಾಷೆಯು ಭಾಷಾರ್ಜನೆಯಿಂದ ಬಂದಿದೆ, ಇಂಗ್ಲಿಷ್ ಮತ್ತೆ ಪಂಜಾಬಿ ಭಾಷೆಯು ಕಲಿಕೆಯಿಂದ ಬಂದಿದೆ. ನೋಡಿ, ಪಂಜಾಬಿ ಭಾಷೆಯು ಕಲಿಕೆಯಿಂದ ಬಂದಿಲ್ಲ, ಪಂಜಾಬಿ ಭಾಷೆಯು ಅವಳ ಮಾತೃಭಾಷೆ ಆಗಿದೆ. ಸೊ ಇಂದ ಆಪ್ಷನ್ 1 ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್, ಪಂಜಾಬಿ, ತಮಿಳು ಮತ್ತೆ ಇಂಗ್ಲಿಷ್ ಈ 3 ಭಾಷೆಗಳು ಕಲಿಕೆಯಿಂದ ಬಂದಿವೆ? ಇಲ್ಲ, 3 ಕಲಿಕೆಯಿಂದ ಬಂದಿಲ್ಲ. ಈ ಪಂಜಾಬಿ ಮತ್ತೆ ತಮಿಳು ಎನ್ನುವಂಥದ್ದು ಅವಳ ನೆರೆಹೊರೆಯವರಿಂದ ಬಂದಿರುವಂಥದ್ದು. ಓಕೆನಾ? ಮಾತೃಭಾಷೆಯಿಂದ ಅಥವಾ ಅವಳ ಆ ನೆರೆಹೊರೆಯವರಿಂದ ಕಲ್ತಿದ್ದಾಳೆ, ಸಮಾಜದಿಂದ ಕಲ್ತಿದ್ದಾಳೆ. ಇಂಗ್ಲಿಷ್ ಎನ್ನುವಂಥದ್ದನ್ನ ನೇರವಾಗಿ ಕಲಿಕೆಯಿಂದ ಬಂದಿರುವಂತಹ ಭಾಷೆ. ಇಲ್ಲೇ ನೋಡಿ, ಅವಳು ಇಂಗ್ಲಿಷ್ ಭಾಷೆಯು ಭಾಷಾರ್ಜನೆಯಿಂದ ಬಂದಿದೆ, ಪಂಜಾಬಿ ಮತ್ತೆ ತಮಿಳು ಭಾಷಾ ಕಲಿಕೆಯಿಂದ ಬಂದಿದೆ. ನೋಡಿ, ಅವಳು ಇಂಗ್ಲಿಷ್ ಭಾಷೆಯನ್ನ ಕಲ್ತಿದ್ದಾಳೆ, ಇಂಗ್ಲಿಷ್ ಭಾಷೆಯು ಭಾಷಾರ್ಜನೆಯಿಂದ.
ಓಕೆ, ಇಲ್ಲಿ ಭಾಷಾ ಅರ್ಜನೆಯಿಂದ ಮೀನ್ಸ್ ಟ್ರಾನ್ಸ್ಲೇಷನ್ ಮೆಥಡ್ ಇಂದ ಅಂತ ಹೇಳಿದ್ದಾರೆ. ಸೊ ಟ್ರಾನ್ಸ್ಲೇಟ್ ಮೆಥಡ್ ಇಂದ ಬಂದಿಲ್ಲ ಅಲ್ಲಿ. ಸೊ ಏನಿಂದ ಬಂದಿರೋದು? ಇಂಗ್ಲಿಷ್ ಭಾಷೆ ಕಲಿಕೆಯಿಂದ ಬಂದಿರುವಂತದ್ದು. ಸೊ ನೋಡಿ ಇಲ್ಲಿ ಆಪ್ಷನ್ 4 ನೋಡಿ, ಅವಳಿಗೆ ಪಂಜಾಬಿ ಮತ್ತು ತಮಿಳಿ ಭಾಷೆಯು ಅರ್ಜನೆಯಿಂದ ಬಂದಿದೆ. ಸೊ ಅರ್ಥ ಮಾಡ್ಕೊಳ್ಳೋದ್ರಿಂದ ಬಂದಿದೆ. ಇಂಗ್ಲಿಷ್ ಭಾಷೆಯು ಕಲಿಕೆಯಿಂದ ಬಂದಿದೆ. ಸೊ ಈ ಆಪ್ಷನ್ ಸರಿ ಆಗ್ತಾ ಹೋಗುತ್ತೆ. ಇಲ್ಲಿ ಪಂಜಾಬಿ ಮತ್ತು ತಮಿಳಿ ಭಾಷೆಯನ್ನ ಸೊ ಇಲ್ಲೂ ಸಹ ರಾಂಗ್ ಆಗುತ್ತೆ. ಕಲಿಕೆಯಿಂದ ಕಲ್ತಿಲ್ಲ ಅವರು. ಓಕೆನಾ? ಸೊ ಅದು ಅವರ ಅರ್ಥ ಮಾಡ್ಕೊಳ್ಳೋದ್ರಿಂದ ನೇರವಾಗಿ ಅವರಿಗೆ ಬಂದಿದೆ. ಸೊ ಅದರಿಂದ ಆಪ್ಷನ್ 4 ಇದೆ. ಅವಳಿಗೆ ಪಂಜಾಬಿ ಮತ್ತು ತಮಿಳು ಭಾಷೆ ಅರ್ಜನೆಯಿಂದಲೇ ಬಂದಿದೆ. ಸೊ ಅರ್ಥ ಮಾಡ್ಕೊಳ್ಳೋದ್ರಿಂದಲೇ ಅವಳಿಗೆ ಬಂದಿದೆ. ಇಂಗ್ಲಿಷ್ ಎನ್ನುವಂತ ಭಾಷೆ, ಇಂಗ್ಲಿಷ್ ಭಾಷೆಯು ಕಲಿಕೆಯಿಂದ ಬಂದಿದೆ. ಸೊ ಅದರಿಂದ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಎಸ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ, ಈ ಮುಂದಿನವುಗಳಲ್ಲಿ ಯಾವ ಅಂಶವು ವಿಸ್ತೃತ ಓದಿನ ಉದ್ದೇಶಕ್ಕಾಗಿ ಇರುವುದಿಲ್ಲ? ನೋಡಿ, ಇದು ಕಂಪಲ್ಸರಿ ಕ್ವಶನ್. ಸೊ ನಿಮಗೆ ಎಲ್ಲಾದ್ರೂ ಒಂದು ಕಡೆ ಈ ಕ್ವಶನ್ ಇದ್ದೇ ಇರುತ್ತೆ. ಸೊ ನಮಗೆ ಎಕ್ಸ್ಟೆನ್ಷನ್ ರೀಡಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಎಕ್ಸ್ಟೆನ್ಸಿವ್ ರೀಡಿಂಗ್ ಮತ್ತೆ ಇಂಟೆನ್ಸಿವ್ ರೀಡಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಆ ರೀಡಿಂಗ್ ಬಗ್ಗೆ ನಿಮಗೆ ಇದ್ದೇ ಇರುತ್ತೆ. ಓಕೆ, ವಿಸ್ತೃತ ಓದುವಿಕೆ ಅನ್ನುವಂಥದ್ದು. ಸೊ ಏನು ವಿಸ್ತೃತ ಓದುವಿಕೆ ಅಂತಂತಂದ್ರೆ, ವಿಸ್ತೃತ ಓದುವಿಕೆ ಅಂತಂತಂದ್ರೆ ಮುಖ್ಯವಾಗಿ ಉದ್ದೇಶಗಳನ್ನ ಓದೋದು, ಸಂತೋಷಕ್ಕಾಗಿ ಆ ಪುಸ್ತಕಗಳನ್ನ ಓದ್ತಾ ಹೋಗುವಂಥದ್ದು. ಓಕೆನಾ? ಪ್ರಶಂಸೆಗಾಗಿ ಓದ್ತಾ ಓದುವಂಥದ್ದು. ಸೊ ನಮ್ಗೆ ಇಲ್ಲಿ ಏನಾಗ್ತಾ ಹೋಗುತ್ತೆ, ಈ ಕೆಳಗಿನವುಗಳಲ್ಲಿ ಯಾವ ಅಂಶವು ವಿಸ್ತೃತ ಓದಿನ ಉದ್ದೇಶಕ್ಕಾಗಿ ಇರುವುದಿಲ್ಲ. ಓಕೆ, ಈ ಒಂದು ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ತಾ ಹೋಗಿ. ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇರುವುದಿಲ್ಲ ಅಂತಂದಾಗ ನಾವೇನ್ ಮಾಡ್ತಾ ಹೋಗ್ಬೇಕು ನೋಡಿ, ಸಂತೋಷಕ್ಕಾಗಿ ಕಲಿಯುವುದು, ಸೊ ಇದು ಸರಿ ಇದೆ. ಸೊ ವಿಸ್ತೃತ ಓದುವಂಥದ್ದು. ಪ್ರಶಂಸೆಗಾಗಿ ಕಲಿಯುವಂಥದ್ದು, ಸೊ ಪ್ರಶಂಸೆಗಾಗಿ ಕಲಿಯುವಂಥದ್ದು ಸಹ ಇದು ವಿಸ್ತೃತ ಓದಿನ ಒಂದು ಉದ್ದೇಶನೇ. ಬಹಿರ್ಗಣನೆಗಾಗಿ ಕಲಿಯುವಂಥದ್ದು, ಸೊ ಬಹಿರ್ಗಣನೆಗಾಗಿ ಓದುವಂಥದ್ದು, ಗಣನೆಗಾಗಿ ಓದುವಂಥದ್ದು, ಸೊ ಎಲ್ರಿಗೂ ತೋರಿಸ್ಕೊಳಕ್ ಓದುವಂಥದ್ದು, ಅದು ಸಹ ಒಂದು ವಿಸ್ತೃತ ಓದಿನ ಒಂದು ಉದ್ದೇಶ. ಆದ್ರೆ ವ್ಯಾಕರಣ ಕಲಿಯುವುದಕ್ಕಾಗಿ ಓದುವಂಥದ್ದು ಇದಕ್ಕೆ ತಪ್ಪಾಗ್ತಾ ಹೋಗುತ್ತೆ. ಸೊ ಮಕ್ಕಳು ವಿಸ್ತೃತವಾಗಿ ಓದ್ತಾ ಇದ್ದಾರೆ, ಜೋರಾಗಿ ಓದ್ತಾ ಇದ್ದಾರೆ ಎನ್ನುವಂಥದ್ದಾದ್ರೆ ಓದುವಿಕೆ ಏನಾಗ್ತಾ ಹೋಗುತ್ತೆ, ಕೇವಲ ಒಂದು ಗಣನೆಗಾಗಿ ಓದುವಂಥದ್ದು, ಎಕ್ಸ್ಪ್ಲೋರ್ ಮಾಡ್ಕೊಳಕ್ ಓದ್ಕೊಳ್ಳುವಂಥದ್ದು, ಸಂತೋಷಕ್ಕಾಗಿ ಓದುವಂಥದ್ದು, ಪ್ರಶಂಸೆಗಾಗಿ ಓದುವಂಥದ್ದು ನಾವು ವಿಸ್ತೃತ ಓದುವಂತ ಕರಿತೀವಿ. ವ್ಯಾಕರಣಕ್ಕಾಗಿ ಕಲಿಯುವುದನ್ನು ಓದುವುದು ಸೊ ಸಾಮಾನ್ಯವಾಗಿ ಇಂಟೆನ್ಸಿವ್ ರೀಡಿಂಗ್ಗೆ ಉದಾಹರಣೆ ಆಗ್ತಾ ಹೋಗುತ್ತೆ. ಸೊ ಇಂಟೆನ್ಸಿವ್ಗೆ ಇದು ಉದಾಹರಣೆ ಆಗ್ತಾ ಹೋಗುತ್ತೆ. ಸೊ ಇದು ಆನ್ಸರ್ ಆಗೋದಿಲ್ಲ. ಸೊ ಅದರಿಂದ ಇದೇ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆನ ಗಮನಿಸ್ತಾ ಹೋಗೋಣ. ಬೋಧನಾ ವಿಧಾನವೊಂದರಲ್ಲಿ ಶಿಕ್ಷಕರು ಮತ್ತು 4 ವಿದ್ಯಾರ್ಥಿಗಳು ಬೇರೆ ಪಾತ್ರಗಳೊಂದಿಗೆ ಜೊತೆಗೂಡಿ ಕಲಿಯುವ ಗುಂಪನ್ನು ರಚಿಸಿಕೊಳ್ತಾರೆ. ನೋಡಿ, ಇಲ್ಲಿ ಶಿಕ್ಷಕರು ಮತ್ತೆ 4 ವಿದ್ಯಾರ್ಥಿಗಳು ಬೇರೆ ಬೇರೆ ಪಾತ್ರಗಳೊಂದಿಗೆ ಜೊತೆಗೂಡಿ ಕಲಿಯುವ ಗುಂಪನ್ನು ರಚಿಸಿಕೊಳ್ತಾ ಇದ್ದಾರೆ. ಪಠ್ಯದ ಉದ್ಧೃತ ಭಾಗದ ವಿಷಯದ ಮೇಲೆ ಸಂಭಾಷಣೆಗಳು ಬರುತ್ತವೆ. ಇಲ್ಲಿ ಸಂಭಾಷಣೆ ಮಾಡ್ತಾ ಇದ್ದಾರೆ. ಇದು ಪರಸ್ಪರ ನಿಕಟತೆ ಬೆಳೆಯುವ ವಲಯವನ್ನು ಸೃಷ್ಟಿ ಮಾಡುತ್ತದೆ. ಪರಸ್ಪರ ನಿಕಟತೆ, ಸಂಬಂಧಗಳ ಬೆಳೆಯುವ ವಲಯವನ್ನು ಸೃಷ್ಟಿ ಮಾಡುತ್ತದೆ. ಅದರಲ್ಲಿ ಓದುವುದನ್ನು ಅರಿಯುವ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ. ಈ ವಿಧಾನವನ್ನ ಮುಂದಿನಂತೆ ಉಲ್ಲೇಖಿಸಲಾಗುವುದು. ಸೊ ಇದು ಯಾವ ರೀತಿಯ ಬೋಧನೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಎಂತ ಬೋಧನೆ ಆಗ್ತಾ ಹೋಗುತ್ತೆ? ವಿನಿಮಯ ಸ್ವರೂಪದ ಬೋಧನೆ, ರಾಚನಿಕ ಬೋಧನೆ, ಮಾದರಿ ಓದುವಿಕೆ, ವ್ಯಾಕರಣ ಅನುವಾದ ವಿಧಾನ. ಸೊ ನಿಮ್ಗೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಒಂದು ಬೋಧನಾ ವಿಧಾನ ಇದೆ. ಇಲ್ಲಿ ಶಿಕ್ಷಕರು ಮತ್ತು 4 ವಿದ್ಯಾರ್ಥಿಗಳು ಬೇರೆ ಬೇರೆ ಪಾತ್ರಗಳೊಂದಿಗೆ ಜೊತೆಗೂಡಿ ಕಲಿಯುವ ಗುಂಪನ್ನ ರಚಿಸ್ಕೊಳ್ತಾ ಇದ್ದಾರೆ. ಓಕೆನಾ? ಸೊ ತದನಂತರ ಏನ್ ಮಾಡ್ತಾ ಇದ್ದಾರೆ, ಪಠ್ಯದ ಉದ್ಧೃತ ಭಾಗದ ವಿಷಯದ ಆಧಾರದ ಮೇಲೆ ಸಂಭಾಷಣೆಗಳು ಬರ್ತಾ ಇದಾವೆ. ಸಂಭಾಷಣೆಗಳು ಬಂದಾದ್ಮೇಲೆ ಆ ಸಂಭಾಷಣೆಗಳು ಮಾತಾಡ್ತಾ ಹೋಗ್ಬೇಕಾದ್ರೆ ಏನಾಗ್ತಾ ಹೋಗುತ್ತೆ, ಇಲ್ಲಿ ಪರಸ್ಪರ ಸಂಬಂಧಗಳು ಬೆಳೀತಾ ಹೋಗ್ತವೆ. ಸೊ ಪರಸ್ಪರ ಸಂಬಂಧಗಳು ಬೆಳೆಯೋದ್ರ ಜೊತೆಗೆ ಅಲ್ಲಿ ಓದುವ ಅರಿವ ಸಾಮರ್ಥ್ಯ ಬೆಳೀತಾ ಹೋಗುತ್ತೆ ಅಂತಂದ್ರೆ ಇದು ವಿನಿಮಯ ಸ್ವರೂಪದ ಬೋಧನೆ, ರೆಸಿಪ್ರೋಕಲ್ ಟೀಚಿಂಗ್ ಅಂತ ಕರಿತಾ ಹೋಗ್ತೀವಿ. ಆಪ್ಷನ್ 1 ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ವಿನಿಮಯ ಸ್ವರೂಪದ ಬೋಧನೆ. ಸೊ ಅಲ್ಲಿ ಮಕ್ಕಳು ಭಾಷೆಯನ್ನ ಒಬ್ಬರಿಂದ ಮತ್ತೊಬ್ಬರಿಗೆ ಅರ್ಥಗರ್ಭಿತವಾಗಿ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಒಬ್ಬರಿಂದ ಒಬ್ಬರಿಗೆ ಸಂಭಾಷಣೆಗಳ ಮಾಡ್ತಾ ಇರೋದ್ರಿಂದ ಇಲ್ಲಿ ಏನಾಗ್ತಾ ಹೋಗುತ್ತೆ, ಭಾಷೆ ಓದುವುದನ್ನು ಅರಿತಾ ಹೋಗ್ತಾರೆ, ಭಾಷೆಯ ಬಗ್ಗೆನೂ ಅವ್ರಿಗೆ ಉತ್ತಮವಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ವಿನಿಮಯ ಸ್ವರೂಪದ ಬೋಧನೆಯನ್ನ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ದಿನನಿತ್ಯ ಮತ್ತು ಖುದ್ದು ವ್ಯವಹಾರಕ್ಕಾಗಿ ನಾವು ಬಳಸುವ ಭಾಷೆಯನ್ನ ಮುಂದಿನಂತೆ ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ಇದು ನಾನು ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೀನಿ. ಸೊ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಇದು ಒಂಥರ ರಿಪೀಟೆಡ್ ಕ್ವಶನ್ ಆಗಿದೆ. ದಿನನಿತ್ಯದ ಮತ್ತು ಖುದ್ದು ವ್ಯವಹಾರಕ್ಕಾಗಿ ನಾವು ಬಳಸುವ ಭಾಷೆಯನ್ನ ಈ ಮುಂದಿನಂತೆ ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವ್ದಾಗ್ತಾ ಹೋಗುತ್ತೆ, ಮೂಲಭೂತ ವ್ಯಕ್ತಿಗಳ ಸಂವಹನ ಕೌಶಲ್ಯಗಳು, ಸಂವಹನಕ್ಕೆ ಸಂಬಂಧಿಸಿದ ಭಾಷಾ ಕೌಶಲ್ಯಗಳು, ವ್ಯಕ್ತಿಗಳ ನಡುವಿನ ಭಾಷಾ ಪ್ರಾವೀಣ್ಯತೆ, ಅರಿವಿಗೆ ಸಂಬಂಧಿಸಿದ ಶೈಕ್ಷಣಿಕ ಭಾಷಾ ಪ್ರಾವೀಣ್ಯತೆ ಅಂತ ಇದೆ. ನೋಡಿ, ಇದು ಬಹಳಷ್ಟು ಸಲ ರಿಪೀಟೆಡ್ ಕ್ವಶನ್. ಸೊ ಯಾಕೆ ರಿಪೀಟೆಡ್ ಕ್ವಶನ್ ಆಗ್ತಾ ಹೋಗುತ್ತೆ? ಸೊ ನೋಡಿ, ಇಲ್ಲಿ ದಿನನಿತ್ಯದ ಮತ್ತು ಖುದ್ದು ನಮ್ಮ ವ್ಯವಹಾರಗಳಿಗಾಗಿ ಬಳಸುವಂತ ಭಾಷೆಯನ್ನು ನಾವು ಯಾಕೆ ಕರಿತಾ ಹೋಗ್ತೀವಿ ಅಂತಂದ್ರೆ ಮೂಲಭೂತ ವ್ಯಕ್ತಿಗಳ ನಡುವಿನ ಸಂವಹನ ಕೌಶಲ್ಯಗಳು ಅಂತ ಕರಿತಾ ಹೋಗ್ತೀವಿ. BICS, ಬಿಕ್ಸ್ ಅಂತ ಕರಿತಾ ಹೋಗ್ತೀವಿ. ನೋಡಿ, ನಮಗೆ ಬಿಕ್ಸ್ ಮತ್ತೆ
CALP ಕಾಲ್ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕು. ಸೊ ನಿಮಗೆ ಫುಲ್ ಫಾರ್ಮ್ ಕೇಳ್ತಾ ಹೋಗ್ತಾರೆ, ಮತ್ತೆ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಇದ್ದೇ ಇರ್ತವೆ. ಎಲ್ಲಾದ್ರೂ ಒಂದ್ ಕಡೆ ಭಾಷೆಯಲ್ಲಿ ಇದ್ದೇ ಇರುತ್ತೆ. ಇವನ್ ಕನ್ನಡದಲ್ಲಿ ಇಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲಾದ್ರೂ ಇರುತ್ತೆ, ಇಲ್ಲ ಇಂಗ್ಲಿಷ್ ಅಲ್ಲಿ ಇದ್ರೆ ಕನ್ನಡದಲ್ಲಾದ್ರೂ ಇರುತ್ತೆ. ಎಲ್ಲೂ ಇಲ್ಲ ಅಂತಂದ್ರೆ ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಂತೂ ಇದ್ದೇ ಇರುತ್ತೆ. ಸೊ ಬಿಕ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗಿ. ಬಿಕ್ಸ್ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಫುಲ್ ಫಾರ್ಮ್ ಬೇಸಿಕ್ಸ್ ಇಂಟರ್ಪರ್ಸನಲ್ ಕಮ್ಯುನಿಕೇಟಿವ್ ಸ್ಕಿಲ್ಸ್ ಅಂತ ಬರ್ತಾ ಹೋಗುತ್ತೆ ಬಿಕ್ಸ್ ಅಂತಂದ್ರೆ. ಕಾಲ್ ಅಂತಂದ್ರೆ ಸೊ ನಿಮ್ಗೆ ಇದರಲ್ಲಿ ಕಾಗ್ನೇಟಿವ್ ಅಕಾಡೆಮಿಕ್ ಲ್ಯಾಂಗ್ವೇಜ್ ಪ್ರೊಫೆಷನ್ಸ್ ಅಂತ ಬರುತ್ತೆ. ಓಕೆನಾ. ಸೊ ಇದು ನಮ್ಗೆ ಏನಾಗ್ತಾ ಹೋಗುತ್ತೆ, ಇದು ನಮ್ಮ ಅರಿವಿಗೆ ಸಂಬಂಧಿಸಿದಂತೆ ಶೈಕ್ಷಣಿಕ ಭಾಷಾ ಪ್ರಾವೀಣ್ಯತೆಗೆ. ಸೊ ಭಾಷಾ ಪ್ರಾವೀಣ್ಯತೆಗೆ ಸಂಬಂಧಿಸಿದ ಏನಾದ್ರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತಂದ್ರೆ, ಸೊ ಮಗು ಒಂದು ಕವಿಯ ರೀತಿ ಪ್ರಬಂಧಗಳನ್ನ ಬರಿತಾ ಇದೆ, ಕವಿಯ ರೀತಿ ಕಾವ್ಯಗಳನ್ನ ಬರಿತಾ ಇದೆ. ಇಲ್ಲಿ ಎಂತ ಬಳಸುವ ಭಾಷೆ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ, ಮಗುವಿಗೆ ಕವಿಗಳ ರೀತಿ ಭಾಷೆನ ಬಳಸ್ತಾ ಇದೆ ಅಂತಂತಂದ್ರೆ ಅದೊಂದು ಭಾಷಾ ಪ್ರಾವೀಣ್ಯತೆನೇ ಆಗಿರುತ್ತೆ. ಅವಾಗ ನೀವು CALP ಅನ್ನ ಚೂಸ್ ಮಾಡ್ಕೋಬೇಕು. ಸೊ ನಾವು ದಿನನಿತ್ಯಕ್ಕೆ ಮಾತಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ನಾವಲ್ಲಿ BICS ನ ಬಳಸ್ಕೋಬೇಕು, ಮೂಲಭೂತ ವ್ಯಕ್ತಿಗಳ ನಡುವಿನ ಸಂವಹನ ಕೌಶಲ್ಯಗಳು ಎನ್ನುವಂಥದ್ದು. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಸಾಮಾನ್ಯವಾಗಿ ನಾವೇನ್ ಅನ್ಕೊಳ್ತೀವಿ, ಸಂವಹನಕ್ಕೆ ಸಂಬಂಧಿಸಿದ ಭಾಷಾ ಕೌಶಲ್ಯಗಳು ಅಂತ ಅನ್ಕೊಳ್ತಾ ಹೋಗ್ತೀವಿ. ನಿಮ್ಗೆ ಇನ್ ಕೇಸ್ BICS ಆಪ್ಷನಲ್ ಇಲ್ಲ ಅಂತಂದ್ರೆ ಇದನ್ನೇ ಚೂಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಇಲ್ಲ ಅಂತಂದ್ರೆ ನೀವೇನ್ ಮಾಡ್ತಾ ಹೋಗ್ಬೇಕು, ಮೂಲಭೂತ ವ್ಯಕ್ತಿಗಳ ನಡುವಿನ ಸಂವಹನ ಕೌಶಲ್ಯಗಳು ಎನ್ನುವುದಕ್ಕೆ ನೀವು ಆಪ್ಷನ್ಸ್ ಅನ್ನ ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇನ್ನ ಮುಂದಿನ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಒಬ್ಬ ಓದುಗನು ನಿರ್ದಿಷ್ಟ ವಿಷಯದ ಬಗ್ಗೆ ತಿಳಿದುಕೊಳ್ಳಲು, ನಿರ್ದಿಷ್ಟ ವಿಷಯದ ಬಗ್ಗೆ ತಿಳಿದುಕೊಳ್ಳಲು ವಾರ್ತಾಪತ್ರಿಕೆಯಲ್ಲಿನ ವಾರ್ತೆಗಳ ವಿವರದ ಮೂಲಕ ಓದ್ತಾನೆ. ಅವನೇನ್ ತಿಳ್ಕೋಬೇಕು, ನಿರ್ದಿಷ್ಟ ವಿಷಯಗಳನ್ನು ತಿಳ್ಕೋಬೇಕು. ಈ ರೀತಿಯಲ್ಲಿ ಓದುವುದನ್ನ ಏನೆಂದು ಕರೆಯುತ್ತಾರೆ? ಸ್ಥೂಲವಾಗಿ ಓದುವುದು, ಕಣ್ಣು ಹಾಯಿಸುವುದು, ಅಧ್ಯಯನದ ಕೌಶಲ್ಯತೆ, ವಿಮರ್ಶಾತ್ಮಕವಾಗಿ ಓದುವಂಥದ್ದು ಅಂತ ಕೇಳಿದ್ದಾರೆ. ನೋಡಿ, ಅವನೊಂದು ನಿರ್ದಿಷ್ಟ ವಿಷಯದ ಬಗ್ಗೆ ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್, ಒಂದು ಟೆಕ್ಸ್ಟ್ ಬುಕ್ ಆಗಿರ್ಲಿ, ಒಂದು ವಾರ್ತಾಪತ್ರಿಕೆ ಆಗಿರ್ಲಿ, ಅದರಲ್ಲಿ ಪ್ರತಿಯೊಂದು ಪದದ ಬಗ್ಗೆನೂ ತಿಳ್ಕೋಬೇಕಂದ್ರೆ ಅವನನ್ನ ಹೇಗೆ ಓದ್ತಾ ಹೋಗ್ಬೇಕು, ಪ್ರತಿಯೊಂದು ಪದದ ಮೇಲೇನೂ ಅವನು ಸೂಕ್ಷ್ಮವಾಗಿ ಗಮನಿಸಬೇಕು, ಸೂಕ್ಷ್ಮವಾಗಿ ಕಣ್ಣು ಆಯಿಸ್ತಾ ಹೋಗ್ಬೇಕು, ಹೌದಲ್ವಾ? ಅದನ್ನ ನಾವು ಸ್ಕ್ಯಾನಿಂಗ್ ಅಂತ ಕರಿತಾ ಹೋಗ್ತೀವಿ, ಸ್ಕ್ಯಾನ್ ಮಾಡ್ತಾ ಹೋಗ್ಬೇಕು. ಸೊ ಕಣ್ಣು ಆಯಿಸುವುದು ಅಂತ ಕರಿತೀವಿ. ಸ್ಥೂಲವಾಗಿ ಓದೋದು ಅಂತಂದ್ರೆ ಮೇಲ್ಮೇಲೆ ಓದ್ಕೊಂಡು ಹೋಗೋದು. ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಎಕ್ಸಾಮ್ ಇದೆ. ಸೊ ಎಕ್ಸಾಮ್ ಅಲ್ಲಿ ನೀವು ಲಾಸ್ಟ್ ಟೈಮ್ ಅಲ್ಲಿ ಏನ್ ಮಾಡ್ತೀರಾ, ಪ್ರತಿಯೊಂದನ್ನು ಅರ್ಥಗರ್ಭಿತವಾಗಿ ಅರ್ಥ ಮಾಡ್ಕೊಳ್ತೀರಾ? ಇಲ್ಲ, ಪಾಸ್ ನೋಡ್ಕೊಂಡು ಹೋಗ್ತೀರಾ, ಹೌದಲ್ವಾ? ಸೊ ಅವಾಗ ಏನಾಗ್ತಾ ಹೋಗುತ್ತೆ, ಸೊ ನಮ್ಗೆ ಇಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಕಣ್ಣು ಆಯಿಸುವುದು ಎನ್ನುವಂಥದ್ದು ಏನಿದೆಯೋ, ಸೊ ಇದಕ್ಕೆ ಕಂಪ್ಲೀಟ್ಲಿ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಯಾಕೆ, ಪ್ರತಿಯೊಂದು ನಾವು ಈಗ ಎಕ್ಸಾಮ್ ತುಂಬಾ ದಿನ ಇದೆ, ಸೊ ನಾವೇನ್ ಮಾಡ್ತೀವಿ, ಪ್ರತಿಯೊಂದರ ಮೇಲೂ ಕಣ್ಣು ಆಯಿಸ್ತಾ ಹೋಗ್ತೀವಿ. ಸೊ ಎಕ್ಸಾಮ್ ತುಂಬಾ ಹತ್ರ ಇದೆ, ಸೊ ನಾವಿಲ್ಲಿ ಏನ್ ಮಾಡ್ತೀವಿ, ತುಂಬಾ ಫಾಸ್ಟ್ ಆಗಿ ಓದೋದನ್ನ ಸ್ಕಿಮ್ಮಿಂಗ್ ಅಂತ ಕರಿತೀವಿ. ಪ್ರತಿಯೊಂದನ್ನು ನಿರ್ದಿಷ್ಟವಾಗಿ ಓದೋದನ್ನ ನಾವೇನ್ ಕರಿತೀವಿ, ನಾವು ಸ್ಕ್ಯಾನಿಂಗ್ ಅಂತ ಕರಿತಾ ಹೋಗ್ತೀವಿ. ಕಣ್ಣು ಆಯಿಸುವುದು, ಸ್ಕ್ಯಾನಿಂಗ್ ಎನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಪ್ರೌಢಶಾಲಾ ಹಂತದಲ್ಲಿ ಪ್ರೌಢಶಾಲಾ ಹಂತದಲ್ಲಿ ಶಿಕ್ಷಕರು ಒಂದು ಪಠ್ಯ ಅಥವಾ ಸಣ್ಣ ಕಥೆಗಳನ್ನು ನೀಡಿ ಅಧಿಕಾರ ಮತ್ತೆ ನ್ಯಾಯದ ದೃಷ್ಟಿಕೋನದಿಂದ ಪಠ್ಯದ ಅರ್ಥ ಮತ್ತು ವಿಷಯವನ್ನ ಓದಿ ಚರ್ಚಿಸುವಂತೆ ವಿದ್ಯಾರ್ಥಿಗಳು ತಿಳಿಸಿದರು. ಅಧಿಕಾರ ಮತ್ತು ನ್ಯಾಯದ ದೃಷ್ಟಿಕೋನವನ್ನ ಗಮನಿಸಬೇಕಿಲ್ಲ ಅವರು ಚರ್ಚಿಸುತ್ತೆ ವಿದ್ಯಾರ್ಥಿಗಳು ತಿಳಿಸಿದರು. ಶಿಕ್ಷಕರು ಕಲಿಯುವವರಲ್ಲಿ ಯಾವ ಅಂಶವನ್ನ ಬೆಳೆಯಲು ಪ್ರಯತ್ನಿಸುತ್ತಿದ್ದಾರೆ? ಅಧಿಕಾರ ಮತ್ತೆ ನ್ಯಾಯ ಎನ್ನುವಂಥದ್ದು ಯಾವ ರೀತಿ ಅಂಶಗಳಾಗ್ತಾ ಹೋಗ್ತವೆ ಎನ್ನುವಂಥದ್ದು ನಿಮ್ಗೆ ತಿಳ್ಕೊಂಡ್ರೆ ಸಾಕಾಗ್ತಾ ಹೋಗ್ತವೆ. ಇಲ್ಲಿ ವಿಮರ್ಶಾತ್ಮಕ ಶೈಕ್ಷಣಿಕ ವಿಧಾನ, ವಿಮರ್ಶಾತ್ಮಕ ಭಾಷಾ ಬೆಳವಣಿಗೆ, ಉನ್ನತ ಮಟ್ಟದ ಭಾಷಾ ಕೌಶಲ್ಯಗಳು, ವಿಮರ್ಶಾತ್ಮಕ ಅಕ್ಷರ ಜ್ಞಾನ ಕೌಶಲ್ಯಗಳು ಅಂತ ಕೊಟ್ಟಿದ್ದಾರೆ. ಸೊ ಶಿಕ್ಷಕರು ಇಲ್ಲಿ ಏನ್ ಕೊಡ್ತಾ ಇದ್ದಾರೆ, ಒಂದು ಪಠ್ಯ ಅಥವಾ ಸಣ್ಣ ಕಥೆಯನ್ನ ಕೊಡ್ತಾ ಇದ್ದಾರೆ. ಅದರಿಂದ ಅಧಿಕಾರ ಮತ್ತು ದೃಷ್ಟಿಕೋನದಿಂದ ಪಠ್ಯದ ಅರ್ಥವನ್ನ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇರೋದ್ರಿಂದ ಇದು ವಿಮರ್ಶಾತ್ಮಕ ಶೈಕ್ಷಣಿಕ ವಿಧಾನ ಆಗಿರ್ಲಿ, ವಿಮರ್ಶಾತ್ಮಕ ಭಾಷಾ ಬೆಳವಣಿಗೆ ಆಗಿರ್ಲಿ, ಅಥವಾ ಉನ್ನತ ಮಟ್ಟದ ಭಾಷಾ ಕೌಶಲ್ಯಗಳಾಗಿರ್ಲಿ, ಇದು ಆಗಿರೋದಿಲ್ಲ. ಸೊ ಇದಕ್ಕೆ ವಿಮರ್ಶಾತ್ಮಕ ಅಕ್ಷರ ಜ್ಞಾನ ಕೌಶಲ್ಯಗಳು ಆಗಿರುತ್ತೆ. ಮಕ್ಕಳಿಗಲ್ಲಿ ಅಕ್ಷರದ ಅಥವಾ ಜ್ಞಾನದ ಕೌಶಲ್ಯಗಳು ಇಲ್ಲಿ ಬೆಳೀತಾ ಹೋಗ್ತವೆ. ಸೊ ಜ್ಞಾನವನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ಯಾವ ಅಧಿಕಾರ ದೃಷ್ಟಿಕೋನ ನೋಡಿದಾಗ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಮಕ್ಕಳು ತಿಳ್ಕೊಳ್ತಾ ಹೋಗ್ತಾರೆ. ಅಲ್ಲಿ ಏನಾಗುತ್ತೆ, ಮಕ್ಕಳಿಗೆ ಜ್ಞಾನದ ಕೌಶಲ್ಯ ಜೊತೆಗೆ ಏದ್ರ ಬಗ್ಗೆ ಗೊತ್ತಾಗುತ್ತೆ, ಅಕ್ಷರಗಳ ಬಗ್ಗೆ ಅಥವಾ ಪದಗಳ ಬಗ್ಗೆನೂ ಗೊತ್ತಾಗ್ತಾ ಹೋಗ್ತದೆ, ಮತ್ತೆ ಅಲ್ಲಿ ವಿಮರ್ಶೆಯನ್ನು ಮಾಡ್ತಾರೆ. ಸೊ ನಾನು ಇಲ್ಲಿ ಮೈನ್ ಆಗಿ ಯಾವ್ದನ್ನ ನಾನು ಹೈಲೈಟ್ ಮಾಡ್ಬೇಕು ಅಂತಂದ್ರೆ ಜ್ಞಾನದ ಕೌಶಲ್ಯ ಅನ್ನುವಂಥದ್ದು ನೀವು ಹೈಲೈಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವ್ಯಾಕರಣವನ್ನ ಬೋಧಿಸುವ ಅಥವಾ ಕಲಿಸುವ ವಿಷಯದಲ್ಲಿ ಕಾರ್ಯವಿಧಾನಾತ್ಮಕ ಜ್ಞಾನ ಅಂತಂದ್ರೆ ಏನು ಅಂತ ಕೇಳಿದರೆ. ಕಾರ್ಯವಿಧಾನಾತ್ಮಕ ಜ್ಞಾನ ಅಂತಂದ್ರೆ ಏನಂತ ನೇರವಾಗಿ ಪ್ರಶ್ನೆಯನ್ನ ಕೇಳಿದರೆ. ಸೊ ಇದಕ್ಕೆ ಸಂಬಂಧಿಸಿದ ವ್ಯಾಕರಣಾತ್ಮಕ ವಿಷಯಗಳ ಬಗ್ಗೆ ತಿಳುವಳಿಕೆ, ವ್ಯಾಕರಣಾತ್ಮಕ ವಿಷಯಗಳ ನಿಯಮಗಳನ್ನು ತಿಳಿದುಕೊಳ್ಳುವುದು, ಭಾಷೆ ಮತ್ತು ಅದರ ಸಂಸ್ಕೃತಿಯನ್ನು ತಿಳಿದುಕೊಳ್ಳುವಂಥದ್ದು, ವ್ಯಾಕರಣಾತ್ಮಕ ವಿಷಯಗಳನ್ನ ಹೇಗೆ ನಿರ್ವಹಿಸಬೇಕೆಂಬುದನ್ನ ತಿಳಿದುಕೊಳ್ಳುವಂಥದ್ದು. ವ್ಯಾಕರಣವನ್ನ ಬೋಧಿಸುವ ಅಥವಾ ಕಲಿಸುವ ವಿಷಯದಲ್ಲಿ ಕಾರ್ಯವಿಧಾನಾತ್ಮಕ ಜ್ಞಾನ ಅಂತಂದ್ರೆ ಏನಂತ ಕೇಳಿರೋದ್ರಿಂದ ಸೊ ಇದಕ್ಕೆ ಸಂಬಂಧಿಸಿದ ಏನಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಕಾರ್ಯವಿಧಾನಾತ್ಮಕ ಅಂತಂದ್ರೆ ವ್ಯಾಕರಣಾತ್ಮಕ ವಿಷಯಗಳನ್ನ ಹೇಗೆ ನಿರ್ವಹಿಸಬೇಕೆಂದು ತಿಳಿದುಕೊಳ್ಳುವಂಥದ್ದು, ಹೇಗೆ ಕಾರ್ಯಗತಗೊಳಿಸಬೇಕೆಂದು ತಿಳ್ಕೊಳ್ಳುವಂಥದ್ದಕ್ಕೆ ನಾವು ಕಾರ್ಯವಿಧಾನದ ಜ್ಞಾನ ಅಂತ ಕರಿತಾ ಹೋಗ್ತೀವಿ. ಆಪ್ಷನ್ 4 ಇದಕ್ಕೆ
ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ತ್ರಿಭಾಷಾ ಸೂತ್ರದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ನೋಡಿ, ಇದು ಬಹಳಷ್ಟು ಸಲ ರಿಪೀಟೆಡ್ ಕ್ವಶನ್ ಇದು. ಸೊ ನಿಮ್ಗೆ ಕಂಪಲ್ಸರಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಓಕೆನಾ? ಸೊ ಈ ಒಂದು ವಿಷಯಗಳ ಮೇಲೆ ಸ್ವಲ್ಪ ಗಮನ ಹರಿಸ್ತಾ ಹೋಗಿ. ನಾನು ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಇದನ್ನೇ ಹೇಳಿದ್ದೀನಿ. ಸೊ ಪ್ರತಿಯೊಂದು ಯಾವ್ಯಾವ ತುಂಬಾ ರಿಪೀಟೆಡ್ ಆಗ್ತಾ ಹೋಗ್ತವೆ ಅಂತ ಅವುಗಳು ನೋಡ್ಕೊಂಡ್ರೆ ಸಾಕು, ನೀವು ಅಷ್ಟನ್ನ ಹೆಚ್ಚಾಗಿ ಒಳ್ಳೆ ಸ್ಕೋರ್ನೇ ಮಾಡ್ಕೊಳ್ತಾ ಹೋಗ್ಬೋದು. ತ್ರಿಭಾಷಾ ಸೂತ್ರದಲ್ಲಿ ಸೊ ನಾವು ಯಾವುದು ಕೆಳಗಿನವುಗಳಲ್ಲಿ ಸರಿ ಅಂತ ಕೇಳಿದ್ದಾರೆ. ಸೊ ಮೊದಲನೇದಾಗಿ ಒಂದೊಂದೇ ಆಪ್ಷನ್ಸ್ ಅನ್ನ ನೋಡ್ತಾ ಹೋಗೋಣ. ಸೊ ಯಾವ್ದು ಸರಿ ಇದೆ ಅಂತ. ಇಂಗ್ಲಿಷ್ ಹಿಂದಿ ಮನೆ ಭಾಷೆ, ಮೊದಲ ಭಾಷೆಯಾಗಿ ಸುತ್ತಮುತ್ತಲ ಮಾತನಾಡುವ ಭಾಷೆಯನ್ನು ನಾವು ಕಲಿತಾ ಹೋಗ್ಬೇಕು ಅಂತ ಕೇಳಿದ್ದಾರೆ. ನೋಡಿ, ನಮಗೊಂದು ಇಂಗ್ಲಿಷ್ ಭಾಷೆ ಇರಬೇಕು. ಇಂಗ್ಲಿಷ್ ಭಾಷೆನ ಎರಡನೇ ಭಾಷೆಯಾಗಿ ಪರಿಗಣಿಸ್ತೀವಿ, ಹಿಂದಿಯನ್ನ ಮೂರನೇ ಭಾಷೆಯಾಗಿ ಪರಿಗಣಿಸ್ತೀವಿ, ಮೊದಲನೇ ಭಾಷೆಯನ್ನ ಮನೆ ಭಾಷೆ ಅಥವಾ ಮಾತೃ ಭಾಷೆಯನ್ನಾಗಿ ಪರಿಗಣಿಸ್ತೀವಿ. ಓಕೆನಾ? ನೋಡಿ, ಇಲ್ಲಿ ಮೊದಲ ಭಾಷೆಯು ನಮ್ಮ ಸುತ್ತಮುತ್ತಲ ಮಾತನಾಡುವಂತ ಭಾಷೆ ಆಗಿರಬೇಕು, ಲೋಕಲ್ ಲ್ಯಾಂಗ್ವೇಜ್ ಆಗಿರಬೇಕು. ಸೊ ನಮಗೆ ತ್ರಿಭಾಷಾ ಸೂತ್ರ ಇದನ್ನೇ ಹೇಳುತ್ತೆ. ತ್ರಿಭಾಷಾ ಸೂತ್ರ ಮೀನ್ಸ್ 3 ಭಾಷೆಗಳನ್ನ ಮಗು ಕನಿಷ್ಠ ಪಕ್ಷ ಕಲಿಬೇಕು. ಅದರಲ್ಲಿ ಮೊದಲನೇದು ಅದರ ಒಂದು ಮಾತೃಭಾಷೆ ಆಗಿರುತ್ತೆ, ಎರಡನೇದು ಒಂದು ಇಂಗ್ಲಿಷ್ ಆಂಗ್ಲ ಭಾಷೆ ಆಗಿರುತ್ತೆ, ಮೂರನೇದು ಹಿಂದಿ ಭಾಷೆ ಆಗ್ತಾ ಹೋಗುತ್ತೆ. ಇನ್ನ ಇಲ್ಲಿ ಎರಡನೇ ಆಪ್ಷನ್ ಏನ್ ಕೊಟ್ಟಿದ್ದಾರೆ, ಒಂದು ಮಾತೃಭಾಷೆ, ಒಂದು ಮನೆ ಭಾಷೆ. ಮಾತೃಭಾಷೆ ಮನೆ ಭಾಷೆ ಎರಡು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಓಕೆನಾ? ಇಲ್ಲಾಂದ್ರೆ ಸ್ವಲ್ಪ ಚೇಂಜಸ್ ಆದ್ರೂ ಬಟ್ ಇಂಗ್ಲಿಷ್ ಮತ್ತೆ ಹಿಂದಿ ಅನ್ನುವಂಥದ್ದು ಅಲ್ಲಿ ಇರಲೇಬೇಕಾಗತ್ತೆ. ಸೊ ಇಲ್ಲಿ ಮೊದಲ ಭಾಷೆಯಾಗಿ ಹಿಂದಿಯನ್ನು ನಾವು ಪರಿಗಣಿಸೋದಿಲ್ಲ, ಮೊದಲ ಭಾಷೆಗೆ ಇಂಗ್ಲಿಷ್ ಅನ್ನು ಪರಿಗಣಿಸೋದಿಲ್ಲ, ಮೊದಲ ಭಾಷೆನ ಪ್ರಾದೇಶಿಕ ಭಾಷೆಗೆ ನಾವು ಪರಿಗಣಿಸ್ತೀವಿ. ಬಟ್ ಆದ್ರೆ ಇಲ್ಲಿ ಮಾತೃಭಾಷೆ ಮನೆ ಭಾಷೆನೇ ಇದೆ. ತ್ರಿಭಾಷಾ ಸೂತ್ರದಲ್ಲಿ ಮಗು ಇಂಗ್ಲಿಷ್ ಮತ್ತೆ ಹಿಂದಿ ಎರಡನ್ನೂ ಕಲಿತಾ ಹೋಗಬೇಕಾಗ್ತದೆ. ಇದಕ್ಕೆ ಸಂಬಂಧಿಸಿದ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಭಾಷಾ ಶಿಕ್ಷಕರು ಇಂಗ್ಲಿಷ್ ಭಾಷೆಯಲ್ಲಿ ಕತೆ ಹೇಳಿ, ಒಂದು ನಿಮಿಷ ಅದನ್ನ ಹೈಲೈಟ್ ಮಾಡ್ಬಿಡ್ತೀನಿ. ಭಾಷಾ ಶಿಕ್ಷಕರು ಏನ್ ಮಾಡ್ತಿದ್ದಾರೆ, ಇಂಗ್ಲಿಷ್ ಭಾಷೆಯಲ್ಲಿ ಕತೆ ಹೇಳಿ ಕಲಿಯುವವರಿಗೆ ಗುಂಪಿನಲ್ಲಿ ಅವರಿಗೆ ತಿಳಿದಿರುವ ಭಾಷೆಯಲ್ಲಿ ಕಥೆಯನ್ನು ತಿಳಿಸುವಂತೆ ಅವರಿಗೆ ತಿಳಿದಿರುವ ಭಾಷೆಯಲ್ಲಿ ಕಥೆಯನ್ನ ತಿಳಿಸುವಂತೆ ಹೇಳುತ್ತಾರೆ. ಅನಂತರ ತರಗತಿಯಲ್ಲಿನ ಸಾಮಾನ್ಯ ಭಾಷೆಯಲ್ಲಿ ಕಥೆಯನ್ನ ಹೇಳುವಂತೆ ತಿಳಿಸುತ್ತಾರೆ. ತರಗತಿಯಲ್ಲಿನ ಸಾಮಾನ್ಯ ಭಾಷೆಯಲ್ಲಿ ಕಥೆಯನ್ನು ಹೇಳುವಂತೆ ತಿಳಿಸ್ತಾರೆ. ಈ ಶೈಕ್ಷಣಿಕ ತಂತ್ರವನ್ನ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಇದನ್ನ ಏನಂತ ಕರೀತಾ ಹೋಗ್ತಾರೆ? ಸೊ ಇದನ್ನ ಬಹುಭಾಷಿಕ ನೀತಿ, ಬಹುಭಾಷಾ ಬೋಧನೆ, ಭಾಷಾರ್ಜನೆ ಮತ್ತೆ ಭಾಷಾತೀತ ತಂತ್ರ ಅಂತ ಕರೆದಿದ್ದಾರೆ. ಅವರೇ ಹೇಳಿದ್ದಾರೆ ಶೈಕ್ಷಣಿಕ ತಂತ್ರ. ಎಂತ ಶೈಕ್ಷಣಿಕ ತಂತ್ರ ಇದು? ಸೊ ಇದೊಂದು ಭಾಷಾತೀತ ತಂತ್ರ. ಸೊ ಅಲ್ಲಿ ಬೋಧನೆ ಅಲ್ಲ, ತಂತ್ರಗಳನ್ನ ಬಳಸ್ತಾ ಇರುವಂತದ್ದು. ಇದೊಂದು ಭಾಷಾತೀತ ತಂತ್ರವಾಗಿರುತ್ತೆ. ಆ ರೀತಿಯಾಗಿ ಯೋಚನೆ ಮಾಡಿದ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಭಾಷಾ ಶಿಕ್ಷಕರು ಇಂಗ್ಲಿಷ್ ಭಾಷೆಯಲ್ಲಿ ಕತೆ ಹೇಳ್ತಾ ಇದ್ದಾರೆ. ಜೊತೆಗೆ ಅದಾದ್ಮೇಲೆ ಆ ಕಲಿಯುವವರ ಗುಂಪಿನಲ್ಲಿ ಅವರಿಗೆ ನೀಡುವಂತ ಭಾಷೆಯನ್ನ ಅವ್ರ ಭಾಷೆಯಲ್ಲಿ ಹೇಳುವಂತೆ ಹೇಳ್ತಾ ಇದ್ದಾರೆ. ಅನಂತರ ಏನ್ ಹೇಳ್ತಾರೆ, ತರಗತಿಯಲ್ಲಿ ಸಾಮಾನ್ಯ ಭಾಷೆಯಲ್ಲಿ ಯಾವ್ದ್ರಲ್ಲಿ ಬೋಧನೆ ಮಾಡ್ತಾರೋ ಅದರಲ್ಲಿ ಅವರಿಗೆ ಶಿಕ್ಷಣಕ್ಕೆ ಏನು ಹೇಳ್ಕೊಡ್ತಾ ಇದ್ದಾರೆ. ಸೊ ಅದರಂತಂದ್ರೆ ಇದು ಭಾಷಾತೀತ ತಂತ್ರ ಅಥವಾ ಟ್ರಾನ್ಸ್ ಲ್ಯಾಂಗ್ವೇಜಿಂಗ್ ಅಂತ ಕರಿತಾ ಹೋಗ್ತೀವಿ. ಈ ತಂತ್ರ ಏನಾಗುತ್ತೆ, ಕಲಿಯೋರಿಗೆ ಎಲ್ಲಾ ಭಾಷೆಗಳ ಸಂಪನ್ಮೂಲಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಮತ್ತೆ ಎಲ್ಲಾ ಭಾಷೆಗಳನ್ನ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಈ ಒಂದು ವಿಧಾನ. ಸೊ ಮಗು ಫಾರ್ ಎಕ್ಸಾಂಪಲ್ ಈಗ ಇಂಗ್ಲಿಷ್ ಭಾಷೆಯಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಇಂಗ್ಲಿಷ್ ಭಾಷೆ ಮಗುಗೆ ಅರ್ಥ ಆಗುತ್ತೆ, ಅವರ ಒಂದು ಲೋಕಲ್ ಲ್ಯಾಂಗ್ವೇಜ್ ಅಲ್ಲೂ ಆ ಕಥೆನ ಅರ್ಥ ಮಾಡ್ಕೊಂಡಿರುತ್ತೆ. ಶಿಕ್ಷಕರು ಶಾಲೆಯಲ್ಲಿ ಕನ್ನಡವನ್ನ ಫಾರ್ ಎಕ್ಸಾಂಪಲ್ ಮಗು ತೆಲುಗು ಮಗು ಆಗಿರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಮಗು ಇಂಗ್ಲಿಷ್ ಅಲ್ಲಿ ಶಿಕ್ಷಕರು ಕತೆ ಹೇಳೋದ್ರಿಂದ ಮಗು ತೆಲುಗುವಲ್ಲಿ ಕತೆ ಹೇಳ್ತಾ ಇದೆ ಅಂದ್ರೆ ಮಗುಗೆ ಅರ್ಥ ಆಗಿದೆ ಅಂತ ಅರ್ಥ. ಶಿಕ್ಷಕರು ಅದನ್ನೇನ್ ಮಾಡ್ತಾರೆ, ಈಗ ಸಾಮಾನ್ಯ ಭಾಷೆ ಕನ್ನಡ ಭಾಷೆಯಲ್ಲಿ ಅವರಿಗೆ ಹೇಳ್ಕೊಡ್ತಾ ಹೋಗ್ತಾರೆ. ಸೊ ಮಗುವಿಗೆ ತನ್ನ ಮಾತೃಭಾಷೆ ತನ್ನ ಒಂದು ಲೋಕಲ್ ಲ್ಯಾಂಗ್ವೇಜ್ ಅಲ್ಲೂ ಅರ್ಥ ಆಗಿರುತ್ತೆ. ಈಗ ಕನ್ನಡ ಭಾಷೆಯಲ್ಲೂ ಈಗ ಅವ್ರು ಹೇಳ್ತಾ ಇದ್ದಾಗ ಅದು ಅರ್ಥ ಆಗುತ್ತೆ. ಇವನ್ ಇಂಗ್ಲಿಷ್ ಭಾಷೆಯಲ್ಲಿ ಮಾಡಿದಾಗ ಅದು ಅರ್ಥ ಆಗ್ತಾ ಹೋಗುತ್ತೆ. ಇಂಥ ತಂತ್ರಗಳಿಗೆ ನಾವು ಭಾಷಾತೀತ ತಂತ್ರ ಅಂತ ಕರಿತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ, ಕೋಜಿಕೋಡಿನಲ್ಲಿ ಒಂದು ನಿರ್ದಿಷ್ಟ ಸಮುದಾಯವು ಮಾತನಾಡುವ ಮಲಯಾಳಂ ಭಾಷೆಯು ಅದೇ ಸ್ಥಳದಲ್ಲಿ ಇತರರು ಮಾತನಾಡುವ ಮಲಯಾಳಂ ಭಾಷೆಗಿಂತ ಸ್ವಲ್ಪ ಭಿನ್ನವಾಗಿದೆ. ನೋಡಿ, ಇದು ಬೇರೆ ಬೇರೆ ಲ್ಯಾಂಗ್ವೇಜಸ್ ಇಂದಲೂ ನಮಗೆ ಕ್ವಶನ್ಸ್ ಅನ್ನ ತೆಗಿತಾ ಹೋಗ್ತಾರೆ. ಸೊ ಒಂದು ಪ್ರಶ್ನೆ ನಮಗೆ ಬೇರೆ ಒಂದು ವಿಧಾನದಿಂದ ಇರುತ್ತೆ. ಸೊ ನಾನು ಬಹಳಷ್ಟು ಸಲ ಹೇಳ್ತೀನಿ, ಕನ್ನಡದಲ್ಲಿ ಕೆಲವೊಂದಿಷ್ಟು ಟ್ರಾನ್ಸ್ಲೇಷನ್ ಕ್ವಶನ್ಸ್ ಕೇಳ್ತಾರೆ. ಸೊ ಅದ್ರ ಮೇಲೂ ಸ್ವಲ್ಪ ಗಮನ ಇರಲಿ. 1-2 ಪ್ರಶ್ನೆಗಳು ಟ್ರಾನ್ಸ್ಲೇಟ್ ಮಾಡಿರುವಂತಹ ಕ್ವಶನ್ಸ್ ಇರ್ತಾ ಹೋಗ್ತವೆ. ನೋಡಿ, ಕೋಜಿಕೋಡ್ ಅನ್ನುವಂಥದ್ದು ಒಂದು ಮಲಯಾಳಂನಲ್ಲಿರುವಂತಹ ಒಂದು ಸ್ಥಳ. ಈ ಕೋಜಿಕೋಡಂನಲ್ಲಿ ಅಲ್ಲಿ ಒಂದಿರುವಂತಹ ನಿರ್ದಿಷ್ಟ ಸಮುದಾಯ ಏನ್ ಮಾಡುತ್ತೆ, ಮಲಯಾಳಂ ಭಾಷೆ ಮಾತನಾಡುತ್ತೆ. ಅದೇ ಸ್ಥಳದಲ್ಲಿ ಇರುವಂತ ಇನ್ನಷ್ಟು ಮಲಯಾಳಂ ಜನರು ಏನ್ ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಭಿನ್ನವಾಗಿ ಮಾತನಾಡ್ತಾ ಹೋಗ್ತಾರೆ. ನಿರ್ದಿಷ್ಟ ಸಮುದಾಯವು ಮಾತನಾಡುವ ಮಲಯಾಳಂನ ಆ ನಿರ್ದಿಷ್ಟ ಸಮುದಾಯ ಇದೆಲ್ಲ ಆ ಮಲಯಾಳಂ ಮಾತನಾಡುತ್ತಲ್ವಾ ಅದನ್ನ ಏನೆಂದು ಕರೀತಾರೆ ಅಂತ ಕೇಳಿದ್ದಾರೆ. ಯಾರು ಅಲ್ಲಿ ನಿರ್ದಿಷ್ಟವಾಗಿರ್ತಾರೋ, ಫಾರ್ ಎಕ್ಸಾಂಪಲ್ ಈಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಈಗ ನೀವು ನಿಮ್ಮ ಮನೆ ನಿಮ್ಮ ಒಂದು ಊರಲ್ಲಿದೆ. ಸೊ ನೀವೇನ್ ಮಾತಾಡ್ತೀರೋ ಅದು ನಿರ್ದಿಷ್ಟ ಭಾಷೆ. ಓಕೆನಾ? ಸೊ ಈಗ ಯಾರೋ ನಿಮ್ಮೂರಿಗೆ ಬಂದಿದ್ದಾರೆ, ಸೊ ಅವ್ರು ನಿಮ್ಮೂರಲ್ಲಿ ಒಂದು ಭಾಷೆನ ಮಾತಾಡ್ತಾ ಇದ್ದಾರೆ, ಅದು ನಿರ್ದಿಷ್ಟ ಭಾಷೆ ಆಗೋದಿಲ್ಲ. ಓಕೆನಾ? ಸೊ ಈಗ ಆ ನಿರ್ದಿಷ್ಟ ಸಮುದಾಯ ಮಾತನಾಡ್ತಾ ಇದೆ ಅಂತಂದ್ರೆ ಏನಾಗ್ತಾ ಹೋಗುತ್ತೆ, ಸೊ ಇದು ಮಲಯಾಳಂನ ಪ್ರಾದೇಶಿಕ ಭಾಷೆ ಅಥವಾ ಪ್ರಾದೇಶಿಕ ಭಾಷೆ ಅಂತ ಇದೆ, ಮತ್ತೆ ಸಾಮಾಜಿಕ ಭಾಷೆ ಅಂತ ಇದೆ. ನಾವು ಮೊದಲಿಗೆ ನಾವು ಯಾವ್ದಕ್ಕೆ ಅರ್ಥ ಕೊಡ್ಬೇಕು ಅಂತಂದ್ರೆ ಪ್ರತಿ ಸಲ ಸಾಮಾಜಿಕ ಉಪಭಾಷೆ ಕೊಡ್ಬೇಕು.
ಅಲ್ಲಿ ಸಮಾಜ ಬರ್ತಾ ಇರೋದ್ರಿಂದ, ಸಮುದಾಯ ಎನ್ನುವಂಥದ್ದು ಬರ್ತಾ ಇರೋದ್ರಿಂದ ಸಮಾಜಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಅದಾದ್ಮೇಲೆ ಪ್ರಾದೇಶಿಕತೆಗೆ ಕೊಡಬೇಕು. ಇನ್ ಕೇಸ್ ಇದು ಸಾಮಾಜಿಕ ಉಪಭಾಷೆ ಇರಲಿಲ್ಲ ಅಂತಂದ್ರೆ ಅದೊಂದು ಪ್ರಾದೇಶಿಕ ಉಪಭಾಷೆ ಆಗ್ತಾ ಇತ್ತು ಅಂತ ಹೇಳ್ಬೋದು. ಇದನ್ನ ನಾವು ಸಾಮಾಜಿಕ ಉಪಭಾಷೆ, ಮಲಯಾಳಂನ ಸಾಮಾಜಿಕ ಉಪಭಾಷೆ ಅಂತ ಕರಿತಾ ಹೋಗ್ಬೋದು. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಅಂತರ್ಭಾಷಾ ಗುರುತಿಸುವಿಕೆ ಎಂದರೇನು ಅಂತ ಕೇಳಿದ್ದಾರೆ. ಅಂತರ್ಭಾಷಾ ಗುರುತಿಸುವಿಕೆ, ಬೇರೆ ಬೇರೆ ಭಾಷೆಗಳನ್ನ ಗುರುತಿಸೋದು ಅಂತ ಅರ್ಥ. ಸೊ ಇದನ್ನ ನಾವು ಒಂದೊಂದೇ ಆಪ್ಷನ್ಸ್ ಅನ್ನ ನೋಡ್ತಾ ಹೋಗೋಣ. ಸೊ ಏನಿದೆ ಎನ್ನುವಂಥದ್ದು, ಮೂಲ ಭಾಷೆಯಲ್ಲಿರುವ ವಿಷಯ ಹಾಗೂ ಉದ್ದೇಶಿತ ವಿಷಯಗಳು ಒಂದೇ ರೀತಿಯಾಗಿಲ್ಲ ಎಂಬುದಾಗಿ ಕಲಿಯುವವನು ನೀಡುವ ನಿರ್ಣಯ ಆಗುತ್ತೆ. ಸೊ ಇಲ್ಲಿ ಕಲಿಯುವವರು ನಿರ್ಣಯ ಮಾಡ್ತಾ ಇದ್ದಾರೆ. ಸೊ ಏನಾಗ್ತಾ ಇದೆ, ಮೂಲ ಭಾಷೆಯಲ್ಲಿರುವಂತಹ ವಿಷಯ ಮತ್ತೆ ಉದ್ದೇಶಿತ ಭಾಷೆಯಲ್ಲಿರುವ ವಿಷಯಗಳು ಏನಾಗಿದ್ದಾವೆ, ಒಂದೇ ರೀತಿಯಾಗಿಲ್ಲ ಎನ್ನುವಂಥದ್ದು ಅಂತರ್ಭಾಷೆ. ಓಕೆ, ಬೇರೆ ಬೇರೆ ಭಾಷೆ ಅಲ್ಲ, ಭಾಷೆ ಒಳಗೇನೆ ನಮ್ಗೆ ಬರುವಂಥದ್ದು ಅಂತರ್ಭಾಷೆ. ಓಕೆನಾ. ಸೊ ಭಾಷೆ ಒಳಗೇನೆ ಅಂತರ್ಭಾಷೆ ನಮ್ಗೆ ಬರ್ತಾ ಹೋಗುತ್ತೆ ಅಂತಂದ್ರೆ ಮೂಲಭೂತ ಭಾಷೆಯಲ್ಲಿ ವಿಷಯ ಮತ್ತೆ ಉದ್ದೇಶಿತ ಭಾಷೆಗಳು ಏನಾಗ್ತಾ ಹೋಗ್ತವೆ, ಎರಡು ಒಂದೇ ಆಗಿರ್ತವೆ. ಇಲ್ಲಿ ಒಂದೇ ರೀತಿ ಆಗಿಲ್ಲ ಅನ್ನೋದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಅಂತರ್ಭಾಷೆ, ಬಾಹ್ಯ ಭಾಷೆ ಅಂತ ಕರಿತಲ್ಲ, ಅಂತರ್ಭಾಷೆ ಅಂತ ಕರಿತಾ ಇರುವಂತದ್ದು. ಮೂಲ ಭಾಷೆ ತಿಳುವಳಿಕೆಯು ಎರಡನೇ ಭಾಷೆನ ಕಲಿಯಲು ಅಡ್ಡಿಯಾಗುತ್ತದೆ ಎಂದು ಕಲಿಯುವವರು ನಿರ್ಣಯ ಮಾಡುವವರು. ಸೊ ಎರಡನೇ ಭಾಷೆಯಲ್ಲಿ ನಮ್ಗೆ ಇಲ್ಲ, ಇಲ್ಲಿ ಎರಡು ಒಂದೇ ರೀತಿಯ ಉದ್ದೇಶ, ಒಂದೇ ಮೂಲ ಭಾಷೆ ಬಗ್ಗೆನೇ ಬರ್ತಾ ಹೋಗುತ್ತೆ. ಮೂಲ ಭಾಷೆಯಲ್ಲೇ ವಿಷಯ ಮತ್ತೆ ಉದ್ದೇಶಿತಗಳ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ಎರಡನೇ ಭಾಷೆ ಅಂತ ಬರೋದೇ ಇಲ್ಲ. ವಿವಿಧ ಭಾಷೆಗಳು ಅಂತ ಬಂದಾಗ ಅಂತರ್ಭಾಷೆಗೂ ವಿವಿಧ ಭಾಷೆಗಳಿಗೂ ಅಲ್ಲಿ ಸಂಬಂಧ ಇರೋದಿಲ್ಲ. ಮೂಲ ಭಾಷೆಯಲ್ಲಿರುವ ಮತ್ತು ಉದ್ದೇಶಿತ ಭಾಷೆಯಲ್ಲಿರುವ ವಿಷಯ ಒಂದೇ ಆಗಿದೆ ಎಂಬುದನ್ನ ಕಲಿಯುವವನು ಮಾಡುವ ನಿರ್ಣಯ ಒಂದೇ ಆಗಿರುತ್ತೆ. ಯಾಕೆ, ಅದೊಂದು ಅಂತರ್ಭಾಷೆ. ಓಕೆನಾ. ಸೊ ಇದಕ್ಕೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಓಕೆನಾ. ಅಂತರ್ಭಾಷಾ ಗುರುತಿಸುವಿಕೆ ಅಂತಂದ್ರೆ ಕಲಿಯುವವರು ತಮ್ಮ ಮೂಲ ಭಾಷೆ ಯಾವ್ದಾಗುತ್ತೆ, ಮಾತೃಭಾಷೆ ಮತ್ತೆ ಉದ್ದೇಶಿತ ಭಾಷೆ ನಡುವೆ ಏನು ಒಂದೇ ರೀತಿಯಾಗಿದೆ ಅನ್ನೋದನ್ನ ಗಮನಿಸುವಂತ ಒಂದು ಪ್ರಕ್ರಿಯೆ ಆಗಿರುತ್ತೆ ಅಷ್ಟೇ ಅಂತರ್ಭಾಷೆ ಅಂತಂದ್ರೆ. ಇದು ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಜ್ಞಾನನ ವರ್ಗಾವಣೆ ಮಾಡ್ಕೊಳ್ಳೋಕೆ ಸಹ ಸಹಾಯ ಆಗ್ತಾ ಹೋಗುತ್ತೆ ಅಂತ ಅಂತರ್ಭಾಷೆಯಲ್ಲಿ ನಾವು ಅದರ ಒಂದು ಮುಖ್ಯ ವಿಧಾನ ತಿಳಿಸ್ಕೊಡ್ತಾ ಹೋಗ್ತೀವಿ. ಅಂತರ್ಭಾಷೆ ಅಂತಂದ್ರೆ ಸರಿಯಾಗಿ ಅರ್ಥ ಮಾಡಿಟ್ಕೊಳ್ಳಿ. ಸೊ ಏನಂತಂದ್ರೆ ನಾವು ಕಲಿಯುವಂತ ಭಾಷೆ ಮತ್ತೆ ಮಾತನಾಡುವ ಭಾಷೆ ನಡುವೆ ಏನು ಒಂದೇ ರೀತಿಯಾಗಿದೆ, ಸಾಮ್ಯತೆಗಳು ಏನಿದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗುವಂಥದ್ದು. ಮೂಲ ಭಾಷೆಯಲ್ಲಿರುವುದು ಮತ್ತೆ ಉದ್ದೇಶಿತ ಭಾಷೆಯಲ್ಲಿರುವ ವಿಷಯ ಒಂದೇ ಆಗಿದೆ ಎಂಬುದನ್ನ ಕಲಿಯುವವನು ಮಾಡುವಂತ ನಿರ್ಣಯ ಆಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿವಿಧ ಗುಂಪುಗಳಲ್ಲಿರುವ ಕಲಿಯುವವರಿಗೆ ಈ ಮುಂದಿನ ಕಲಿಕಾ ಕೆಲಸವನ್ನು ನೀಡಲಾಗಿತ್ತು. ಈ ಶಬ್ದ ಸಂಪತ್ತಿನ ಕಲಿಕಾ ಚಟುವಟಿಕೆಯನ್ನ ಏನೆಂದು ಕರೆಯುತ್ತಾರೆ? ಈ ಮುಂದಿನ ಪದಗಳಿಗೆ ಸಂಬಂಧಿಸಿದ ಪದಾವಳಿಗಳನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಕುಟುಂಬ ಕೊಟ್ಟಿದ್ದಾರೆ, ಒಂದು ಸಂಬಂಧ ಕೊಟ್ಟಿದ್ದಾರೆ, ಮತ್ತೊಂದು ಭಾವನೆಗಳನ್ನ ಕೊಟ್ಟಿದ್ದಾರೆ. ಸರಿ, ಒಂದು ಭಾವನೆಗಳನ್ನ ಕೊಡ್ತಾ ಹೋಗಿದ್ದಾರೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ವಿವಿಧ ಗುಂಪುಗಳಿಗೆ ಕಲಿಯುವವರಿಗೆ ಮುಂದಿನ ಕಲಿಕಾ ಕೆಲಸವನ್ನು ನೀಡಲಾಗಿತ್ತು. ಶಬ್ದ ಸಂಪತ್ತಿನ ಕಲಿಕಾ ಚಟುವಟಿಕೆಯನ್ನ, ಸೊ ಈ ಚಟುವಟಿಕೆಯನ್ನು ನಾವು ಏನಂತ ಕರಿತಾ ಹೋಗ್ತಾರೆ ಅಂತ ಕೇಳಿದ್ದಾರೆ. ಸೊ ಏನಿದೆ ಇಲ್ಲಿ, ಪದಗುಚ್ಛಗಳು, ವರ್ಡ್ ಕ್ಲಸ್ಟರ್ಸ್ ಇದಾವ, ಶಬ್ದಕೋಶ ಸಮುಚ್ಚಯ ಇದೆಯಾ, ಪದಜಾಲ ಇದೆಯಾ, ವಿಷಯಾಧಾರಿತ ಶಬ್ದಕೋಶ ಇದೆಯಾ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ವಿವಿಧ ಗುಂಪುಗಳಲ್ಲಿ ಕಲಿಯುವವರಿಗೆ ಮುಂದಿನ ಕಲಿಕಾ ಕೆಲಸವನ್ನು ನೀಡಲಾಗಿತ್ತು. ಕಲಿಕೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಈಗ ಕುಟುಂಬ ಮತ್ತೆ ಸಂಬಂಧ ಎನ್ನುವಂಥದ್ದು ಮತ್ತೆ ಭಾವನೆಗಳು ಎನ್ನುವಂಥದ್ದು. ಸೊ ಕುಟುಂಬಗಳು ಎಲ್ಲೆಲ್ಲಿ ಇರ್ತವೋ ಅಲ್ಲಿ ಭಾವನೆಗಳು ಇರ್ತವೆ. ಭಾವನೆಗಳು ಯಾಕಿರ್ತವೆ, ಅದು ಅಲ್ಲಿ ಅವ್ರಿಗೆ ಎಲ್ಲವೂ ಸಹ ಸಂಬಂಧ ಇರುತ್ತೆ. ಪ್ರತಿಯೊಬ್ಬರಿಗೂ ಸಂಬಂಧ ಇರೋದ್ರಿಂದ ಕುಟುಂಬಕ್ಕೂ ಸಂಬಂಧಕ್ಕೂ ಭಾವನೆಗಳಿಗೆ ಏನಿದೆ, ನಮ್ಗೆ ಒಂದಕ್ಕೊಂದು ಲಿಂಕ್ ಇದೆ, ಸಂಬಂಧ ಇದೆ. ಸೊ ಹಾಗಾದ್ರೆ ಇದಕ್ಕೆ ನಾವ್ ಏನಂತ ಕರಿತಾ ಹೋಗ್ತೀವಿ ಅಂತಂದ್ರೆ ಇದನ್ನ ನಾವು ವಿಷಯಾಧಾರಿತ ಶಬ್ದಕೋಶ ಅಂತ ಕರಿತೀವಿ. ವಿಷಯಾಧಾರಿತ ಶಬ್ದಕೋಶ, ಥೆಮ್ಯಾಟಿಕ್ ವೊಕ್ಯಾಬ್ಯುಲರಿ ಅಂತ ಕರಿತಾ ಹೋಗ್ತೀವಿ. ಸೊ ಆಪ್ಷನ್ 4. ಓಕೆನಾ. ಸೊ ನಮ್ಗೆ ಇಲ್ಲಿ ಪದಜಾಲ ಆಗೋದಿಲ್ಲ. ಸೊ ಪದಗಳನ್ನ ನಾವು ಇಲ್ಲಿ ಹುಡುಕ್ತಾ ಇಲ್ಲ, ವರ್ಡ್ ವೆಬ್ ಆಗೋದಿಲ್ಲ. ಶಬ್ದಕೋಶದ ಸಮುಚ್ಚಯ ಅಂತ ಕೇಳಿದರೆ ಶಬ್ದಕೋಶದ ಕ್ಲಸ್ಟರ್ ವೊಕ್ಯಾಬ್ಯುಲರಿ. ಸೊ ಇಲ್ಲಿ ಹೆಚ್ಚಿನ ಪದಗಳು ಇಲ್ಲ ನಮ್ಗೆ, ಇಲ್ಲಿ ಶಬ್ದಕೋಶದ ಸಮುಚ್ಚಯ ಆಗೋದಿಲ್ಲ, ಪದ ಗುಚ್ಛಗಳು ಆಗೋದಿಲ್ಲ, ವರ್ಡ್ ಕ್ಲಸ್ಟರ್ಸ್ ಆಗೋದಿಲ್ಲ. ಇದು ವಿಷಯಾಧಾರಿತ ಶಬ್ದಕೋಶ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, 7ನೇ ತರಗತಿಯ ಶಿಕ್ಷಕರೊಬ್ಬರು ಕಲಿಯುವ ವಿದ್ಯಾರ್ಥಿಗಳಿಗೆ ಜೋಡಿ ಜೋಡಿಯಾಗಿ ಕೆಲಸ ಮಾಡುವ ಚಟುವಟಿಕೆಯನ್ನ ನಡೆಸಿದರು. ನೋಡಿ, ಇಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಜೋಡಿಯಾಗಿ ಕೆಲಸ ಮಾಡುವ ಚಟುವಟಿಕೆಯನ್ನ ನಡೆಸಿದರು. ಅದರಲ್ಲಿ ಜೋಡಿಗಳಿಗೆ 10 ವಾಕ್ಯಗಳ ಕಥೆಯನ್ನ ನೀಡಲಾಗಿದೆ. ಜೋಡಿಯಲ್ಲಿ ಒಂದು ಜೋಡಿಯು ಮೊದಲ ವಾಕ್ಯವನ್ನು ಓದಿತು. ಮೊದಲನೇ ಜೋಡಿ ಏನ್ ಮಾಡ್ತಿದೆ, ಒಂದು ಜೋಡಿ ಮೊದಲನೇ ವಾಕ್ಯವನ್ನು ಓದ್ತಾ ಇದೆ. ಜೋಡಿಗಳಲ್ಲಿ ಇತರರು ಆ ವಾಕ್ಯವನ್ನ ಬರೀತಾರೆ. ಮೊದಲನೇ ಒಂದು ಜೋಡಿ ಹೇಳ್ತಾ ಇದೆ, ಉಳಿದಂತ 10, ಫಾರ್ ಎಕ್ಸಾಂಪಲ್ ಈಗ ಒಂದು 5 ಜೋಡಿ ಇದೆ ಅಂತಂದ್ರೆ ಮೊದಲನೇ ಜೋಡಿ ಮೊದಲೇ ಲೈನ್ ಓದ್ತಾ ಇದೆ, ಉಳಿದಂತ 4 ಗುಂಪುಗಳು ಆ ವಾಕ್ಯವನ್ನ ಬರೀತಾ ಇದ್ದಾರೆ. ಈಗ ನಂತರ ಜೋಡಿಗಳಿಲ್ದ, ಸೊ ಈಗ 2ನೇ ಜೋಡಿ ಬರ್ತಾ ಇದೆ, ಒಬ್ರು 2ನೇ ವಾಕ್ಯವನ್ನು ಓದ್ತಾರೆ, ಉಳಿದಂತ ಎಲ್ಲಾ ಜೋಡಿಗಳು ಏನ್ ಮಾಡ್ತವೆ, ಆ 2ನೇ ವಾಕ್ಯವನ್ನ ಬರೀತಾ ಹೋಗ್ತಾರೆ. ಇದೇ ರೀತಿ ಜೋಡಿಗಳು ಇಡೀ ಕಥೆಯನ್ನ ಮುಗಿಸಿದ್ರು.
ಅನಂತರ ಅವರಿಗೆ ನೀಡಲಾದ ಮೂಲ ಪಠ್ಯದೊಂದಿಗೆ ಅವರು ಬರೆದಿರುವುದನ್ನ ಹೋಲಿಸಿ ನೋಡಿದರು. ಈ ಚಟುವಟಿಕೆಯನ್ನ ಏನೆಂದು ಕರೆಯುವರು ಅಂತ ಕೇಳ್ತಾ ಇದ್ದಾರೆ. ಪರಸ್ಪರ ಆಲಿಸುವುದು, ವಾಕ್ಯದ ಉಕ್ತಲೇಖನ ನೀಡುವಂಥದ್ದು, ಪರಸ್ಪರ ಉಕ್ತಲೇಖನ ನೀಡುವಂಥದ್ದು, ಪರಸ್ಪರ ಬರೆಯುವುದು. ಪರಸ್ಪರ ಬರೆಯುವುದಕ್ಕಿಂತ ಇದು ಉತ್ತಮವಾಗಿ ಏನಾಗುತ್ತೆ, ಪರಸ್ಪರ ಉಕ್ತಲೇಖನ ನೀಡ್ತಾ ಇರುವಂತದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಯಾಕೆ ಪರಸ್ಪರ ಉಕ್ತಲೇಖನ ನೀಡ್ತಾ ಹೋದ್ರೆ ಅಲ್ಲಿ ಏನಾಗ್ತಾ ಹೋಗಿದೆ, ಸೊ ಮಕ್ಕಳಿಗೆ ಬರೆಯೋದಕ್ಕೂ ಇಲ್ಲಿ ಅವಕಾಶ ಸಿಗ್ತಾ ಇದೆ. ಓಕೆನಾ? ಸೊ ಒಬ್ಬರೇ ಬರಿತಾ ಇಲ್ಲ. ಸೊ ಇಲ್ಲಿ ಏನಾಗ್ತದೆ, ಒಬ್ಬರು ಹೇಳ್ತಾ ಇದ್ದಾರೆ, ಇನ್ನೊಬ್ರು ಬರಿತಾ ಇದ್ದಾರೆ. ಪ್ರತಿ ಸಲ ಒಬ್ಬರೇ ಹೇಳ್ತಾ ಇಲ್ಲ. ಸೊ ಎರಡನೇ ಗುಂಪು ನೆಕ್ಸ್ಟ್ ಬರ್ತಾ ಇದೆ. ಎರಡನೇ ಗುಂಪು ಏನ್ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಉಕ್ತ ಲೇಖನವನ್ನ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ವಾಕ್ಯವನ್ನ ಹೇಳ್ತಾ ಇದ್ದಾರೆ. ಇನ್ನು ಉಳಿದ 4 ಗುಂಪುಗಳು ಏನ್ ಮಾಡ್ತಾ ಇದಾವೆ, ಅದನ್ನ ಅರ್ಥೈಸಿ ಆ ವಾಕ್ಯವನ್ನ ಬರಿತಾ ಹೋಗ್ತಾರೆ. ಯಾಕೆ, ಸೊ ಅಲ್ಲಿ ಕಾಂಪಿಟೇಷನ್ ಇರ್ತಾ ಹೋಗುತ್ತೆ. 4 ಗುಂಪುಗಳಿಗಿಂತ ನಾವು ಚೆನ್ನಾಗಿ ಬರಿಬೇಕು ಎನ್ನುವಂಥದ್ದು. ಸೊ ಪರಸ್ಪರ ಉಕ್ತ ಲೇಖನ ನೀಡುವಂಥದ್ದು ಎನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಎಸ್ಸಿನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಸಂಜ್ಞಾ ಭಾಷೆಯ ಸಂಬಂಧದಲ್ಲಿ ಈ ಕೆಳಕಂಡ ಅಂಶಗಳಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳಿದ್ದಾರೆ. ಸೊ ಯಾವುದು ಸರಿಯಾಗೋದಿಲ್ಲ? ಸಂಜ್ಞಾ ಭಾಷೆಯು ಸ್ವಾಭಾವಿಕ ಭಾಷೆಯಾಗಿದೆ. ಸಂಜ್ಞಾ ಭಾಷೆಯು ವ್ಯಾಕರಣ ಇರುವುದಿಲ್ಲ. ಸಂಜ್ಞಾ ಭಾಷೆಗೆ ವ್ಯಾಕರಣವಿದೆ. ಸಂಜ್ಞಾ ಭಾಷೆಗೆ ಹಲವಾರು ವೈವಿಧ್ಯತೆಗಳಿವೆ. ಸೊ ಸಂಜ್ಞಾ ಭಾಷೆ ಮೀನ್ಸ್ ಸೈನ್ ಲ್ಯಾಂಗ್ವೇಜ್ ಅಂತ. ಸೊ ಸೈನ್ ಲ್ಯಾಂಗ್ವೇಜ್. ಸೊ ಯಾರಿಗಾದ್ರೂ ಮೂಗರಿದ್ರೆ, ಸೊ ಮೂಗರು ಮೀನ್ಸ್ ಅವ್ರಿಗೆ ಮಾತನಾಡಕ್ ಬರ್ತಾ ಇಲ್ಲ ಅಂತಂದ್ರೆ ಏನ್ ಬಳಸ್ತಾರೆ ಹೇಳಿ, ನಮಗಿಂತ ಚೆನ್ನಾಗಿ ಉತ್ತಮವಾಗಿರುವಂತ ಸಂಜ್ಞಾ ಭಾಷೆನ ಬಳಸ್ತಾ ಹೋಗ್ತಾರೆ ಅವರು. ಆ ಸಂಜ್ಞಾ ಭಾಷೆಗೆ ಅವ್ರದೇ ಅಂತ ಒಂದು ಸ್ವಾಭಾವಿಕ ಭಾಷೆ ಇರುತ್ತೆ. ಆದ್ರೆ ಆ ಭಾಷೆಗೆ ಯಾವುದೇ ರೀತಿಯಾಗಿ ವ್ಯಾಕರಣ ಇರೋದಿಲ್ಲ. ಓಕೆನಾ? ಸೊ ಇಲ್ಲಿ ಕೇಳಿರುವಂತದ್ದೇನು, ಸಂಜ್ಞಾ ಭಾಷೆಯ ಓಕೆ ಆಪ್ಷನ್ ಏನಿದೆ, ಯಾವುದು ಸರಿಯಲ್ಲ ಅಂತ ಕೇಳಿದೆ. ಸರಿ ಯಾವುದು ಸರಿಯಲ್ಲ ಅಂತ ಕೇಳಿದರೆ, ಸೊ ಸರಿ ಇರುವಂತದ್ದು ಯಾವುದು, ಸಂಜ್ಞಾ ಭಾಷೆ ಒಂದು ಸ್ವಾಭಾವಿಕವಾಗಿದೆ, ಅದಕ್ಕೊಂದು ವ್ಯಾಕರಣ ಇದೆ, ಮತ್ತೆ ಹಲವಾರು ಭಾಷೆಯಲ್ಲಿ ಹಲವಾರು ವೈವಿಧ್ಯತೆಗಳಿವೆ, ಒಬ್ಬೊಬ್ಬರೊಂದು ರೀತಿಯಾಗಿ ಮಾತಾಡ್ತಾ ಹೋಗ್ತಾರೆ. ವ್ಯಾಕರಣ ಇರುವುದಿಲ್ಲ ಎನ್ನುವಂಥದ್ದು ಇದಕ್ಕೆ ತಪ್ಪಾಗ್ತಾ ಹೋಗುತ್ತೆ. ಸೊ ಕೆಲವೊಂದಿಷ್ಟು ಸಂಜ್ಞಾ ಭಾಷೆಗಳಿಗೆ ವ್ಯಾಕರಣ ಇರಬಹುದು. ಓಕೆನಾ? ಸೊ ಇದರಿಂದ ಆಪ್ಷನ್ ಸೊ ಏನಾಗ್ತದೆ, ಸೊ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಆಪ್ಷನ್ 3 ಇದಕ್ಕೆ ಆಪ್ಷನ್ 3 ಅಲ್ಲ, ಆಪ್ಷನ್ 2. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇದಿಷ್ಟು ಸಂಪೂರ್ಣವಾಗಿ ನಿಮಗೆ ಸೊ 2025ರಲ್ಲಿ ಕೊನೆಯದಾಗಿ ಏನ್ ನಡೀತೋ ಪ್ರಶ್ನೆ ಪತ್ರಿಕೆ, ಆ ಪ್ರಶ್ನೆ ಪತ್ರಿಕೆ ಅಂತ ಕೆಲವೊಂದಿಷ್ಟು ಪ್ರಶ್ನೆಗಳು ಮತ್ತೆ ಉತ್ತರಗಳ ಬಗ್ಗೆ ನಾನು ನಿಮಗೆ ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗಿದ್ದೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತ, ಜಸ್ಟ್ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ. ಇದಿಷ್ಟು ನಿಮಗೆ 2025ರಿಂದ ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳು. ಇನ್ನ ಮುಂದಿನ ಒಂದು ಸೆಷನ್ ಅಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ, ನಮಗೆ ಆಲ್ಮೋಸ್ಟ್ ಲ್ಯಾಂಗ್ವೇಜ್ 2 ಅಲ್ಲೂ ಅದೇ ರೀತಿ ಪ್ರಶ್ನೆಗಳು ಬರ್ತಾ ಹೋಗಿರ್ತವೆ. ಲ್ಯಾಂಗ್ವೇಜ್ 1 ಅಲ್ಲಿ ಏನ್ ಬಂದಿರ್ತವೆ, ಲ್ಯಾಂಗ್ವೇಜ್ 2 ಅಲ್ಲೂ ಅದೇ ರೀತಿಯಾಗಿ ಕ್ವಶನ್ಸ್ ಬರ್ತಾ ಹೋಗಿರ್ತವೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂತ ಪ್ರಯತ್ನವನ್ನ ಮುಂದಿನ ಒಂದು ಸೆಷನ್ ಅಲ್ಲಿ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ. ಸೊ ಇದಾಗಿತ್ತು ಇದರ ತರಗತಿ. ಇನ್ನ ಮುಂದಿನ ಒಂದು ಸೆಷನ್ ಅಲ್ಲಿ ಭೇಟಿ ಆಗ್ತಾ ಹೋಗೋಣ ಸ್ನೇಹಿತರೆ. ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೆ ಲೈಕ್ ಮಾಡಿ, ಶೇರ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಸೆಷನ್ ಮುಗಿಸ್ತಾ ಇದ್ದೇನೆ. ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.